ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹರಿವಂಶೋ ಹರತ್ಯೇನಃ ಜನ್ಮ ಜನ್ಮಸು ಸಂಚಿತಂ. ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಮುನ್ನಾಮಯೇತ್ ಸದಾ. ವೈಶಂಪಾಯನ ಉವಾಚ ತೇ ತು ಗೋಬ್ರಾಹ್ಮಣಾಃ ನಾಗಾಃ ಚಂದ್ರಾದಿತ್ಯಪುರಸ್ಕೃತಾಃ ಬ್ರಾಹ್ಮಣಾನ್ ಪೂಜಯನ್ ದೇವಾನ್ ವಸುಭಿರ್ಬ್ರಹ್ಮಸಂಭವೈಃ. ಸ್ವಸ್ತ್ಯಸ್ತು. ನಾರದಾದಿ ಮಹರ್ಷಿಗಳು, ಗಂಧರ್ವರು, ಋಷಿಗಳು, ಎಲ್ಲ ಸಜ್ಜನರು, ಬ್ರಾಹ್ಮಣರು, ನಾಗಗಳು, ಚಂದ್ರ, ಸೂರ್ಯ ಮೊದಲಾದ ದೇವತೆಗಳು ಎಲ್ಲರೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಮಾಡ್ತಾರೆ, ಬ್ರಾಹ್ಮಣರ ಪೂಜೆಯನ್ನು ಮಾಡ್ತಾರೆ, ಸಜ್ಜನರ ಸತ್ಕಾರವನ್ನು ಮಾಡ್ತಾರೆ. ಸರ್ವೋತ್ತಮನಾದ ಸರ್ವಾಂತರ್ಯಾಮಿಯಾದ ಶ್ರೀಹರಿಯನ್ನು ತಾರತಮ್ಯದ ಕೊನೆಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಿ ಎಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡ್ತಾರೆ. ಕುರುವಂತಿ ಸತತಂ ಯಜ್ಞೇ ಕ್ರಮಪ್ರಾಪ್ತಂ ಪಿತಾಮಹಂ. ಆ ತಾರತಮ್ಯ ಕ್ರಮದಲ್ಲಿ ಎಲ್ಲರಿಗೆ ಪಿತಾಮಹನಾದ ಪ್ರಪಿತಾಮಹನಾದ ಮೂಲ ಕಾರಣನಾದ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ಪೂಜೆಯನ್ನು ಮಾಡುತ್ತಾರೆ. ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಕೂಡ ಈ ರೀತಿ ಪರಮಾತ್ಮನ ನಂತರ ಪಿತಾಮಹ ಅಂದರೆ ಬ್ರಹ್ಮದೇವರು, ಅವರನ್ನು ಜೀವೋತ್ತಮತ್ವೇನ ಪೂಜೆಯನ್ನು ಮಾಡುತ್ತಾರೆ. ವೇದಾದಿ ಸಕಲ ಸಚ್ಛಾಸ್ತ್ರಗಳ ಮರ್ಮವನ್ನು ಅರಿತು ಸಕಲ ವೇದಗಳ ಮುಖ್ಯ ತಾತ್ಪರ್ಯ ವಿಷಯನಾದ ಪರಮಾತ್ಮನ ಪಾರಮ್ಯವನ್ನು ತಿಳಿದು ಅವನನ್ನು ಪೂಜೆ ಮಾಡುವಂತಹ ಈ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳನ್ನು ಬ್ರಹ್ಮದೇವರು ಬಹಳ ಪ್ರೀತಿಯಿಂದ ಪ್ರಶಂಸೆ ಮಾಡುತ್ತಾರೆ. ದಿಷ್ಟ್ಯ ದಿಷ್ಟ್ಯ
ಬಹಳ ದೊಡ್ಡ ಭಾಗ್ಯ ನಿಮ್ಮದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ವೇದಗಳ ಮೇಲ್ನೋಟದ ಅರ್ಥವನ್ನು ತಿಳಿದು ಬೇರೆ ಬೇರೆ ದೇವತೆಗಳನ್ನೇ ಸರ್ವೋತ್ತಮ ಅಂತ ಭಾವಿಸಿ ಸ್ವರ್ಗ ಮೊದಲಾದ ನಶ್ವರವಾದ ಪುರುಷಾರ್ಥಗಳು, ಐಹಿಕವಾದಂತಹ ಧನ ಕನಕಾದಿಗಳೇ ಪುರುಷಾರ್ಥಗಳು ಅಂತ ಭಾವಿಸಿ ಮುಗ್ಧರಾದ ಜನರು ಪರಮಾತ್ಮನ ಉಪಾಸನೆಯನ್ನು ಮಾಡದೇ ಇದ್ದವರೇ ಬಹಳ ಜನ. ಹೀಗಿರುವಾಗ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಉಪಾಸನೆ ಮಾಡ್ತಾ ಇದ್ದೀರಿ ಅಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ದಿಷ್ಟ್ಯಾ ದಿಷ್ಟೇತಿ ಭಾರತ, ದೊಡ್ಡ ಭಾಗ್ಯ ನಿಮ್ಮದು ಅಂತ ಬ್ರಹ್ಮದೇವರು ಎಲ್ಲರಿಗೆ ಪ್ರಶಂಸೆಯನ್ನು ಮಾಡಿದ್ದಾರೆ. ಬಹಳ ಮಹತ್ವದ್ದು. ಸತ್ಕಾರ್ಯಗಳನ್ನು ಮಾಡಿದಾಗ ಅದಕ್ಕೆ ಪ್ರಶಂಸೆಯನ್ನು ಮಾಡಿದರೆ ಇನ್ನಷ್ಟು ಹೆಚ್ಚು ಸತ್ಕಾರ್ಯವನ್ನು ಮಾಡುತ್ತಾರೆ. ತಪ್ಪು ಮಾಡಿದಾಗ ತಿದ್ದಿ ಹೇಳುವುದು ಎಷ್ಟು ಅವಶ್ಯಕವೋ, ಸತ್ಕಾರ್ಯಗಳನ್ನು ಮಾಡಿದಾಗ ಪ್ರಶಂಸೆ ಮಾಡುವುದು, ಪ್ರೋತ್ಸಾಹನೆ ಕೊಡುವುದು ಅಷ್ಟೇ ಅಗತ್ಯವಾದದ್ದು. ಆ ದೃಷ್ಟಿಯಲ್ಲಿ ಬ್ರಹ್ಮದೇವರು ಎಲ್ಲರನ್ನ ಬೆನ್ನು ಚಪ್ಪರಿಸಿದ್ದಾರೆ. ಆಮೇಲೆ ಕಶ್ಯಪರನ್ನು ಕರೀತಾರೆ. ಕಶ್ಯಪರೇ, ನೀವು ಯಜ್ಞ ಮಾಡ್ತಾ ಇದ್ದೀರಿ, ಪೂಜೆ ಮಾಡ್ತಾ ಇದ್ದೀರಿ, ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದೀರಿ. ನೀವು ಮಾತ್ರ ಮಾಡುವುದಲ್ಲ, ನಿಮ್ಮ ಮಕ್ಕಳು ಅವರು ಮುಂದೆ ಯಜ್ಞವನ್ನು ಮಾಡಬೇಕು, ಮಾಡ್ತಾರೆ. ನೀವೆಲ್ಲ ಅವರಿಗೆ ಉಪದೇಶವನ್ನು ಮಾಡಬೇಕು. ದೇವತೆಗಳು, ಯಕ್ಷರು, ಕಿನ್ನರರು, ಸಿದ್ಧರು, ಸಾಧ್ಯರು ಎಲ್ಲರೂ ನಿಮ್ಮ ಸಂತತಿ ತಾನೇ. ಅವರೆಲ್ಲ ವಿಶೇಷವಾಗಿ ಮುಂದೆ ಯಜ್ಞವನ್ನು ಮಾಡಬೇಕು. ಯಕ್ಷಾಹ ಸ್ವರಾಶ್ಚತೆ ಸರ್ವೇ, ಅವರವರ ಯೋಗ್ಯತೆಗೆ ತಕ್ಕಂತೆ. ದೇವತೆಗಳು ಸತ್ವಪ್ರಧಾನರು, ಸತ್ವಗುಣ ಪ್ರಧಾನರಾಗಿ ದೇವತೆಗಳು. ಕೆಲವರು ರಜೋಗುಣ ಪ್ರಧಾನರು, ಕೆಲವರು ತಮೋಗುಣ ಪ್ರಧಾನರಾಗಿರಬಹುದು. ಆದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಯಜ್ಞವನ್ನು ಮಾಡುತ್ತಾರೆ, ಮಾಡಬೇಕು. ಮಾಡುವಂತೆ ನೀವು ಪ್ರಚೋದನೆ ಮಾಡಬೇಕು. ಯಜ್ಞ ದಾನ ತಪಸ್ಸುಗಳನ್ನು ಎಲ್ಲರೂ ಮಾಡುವಂತೆ ಪ್ರಚೋದನೆ ಮಾಡುವುದೇ ಒಂದು ದೊಡ್ಡ ದೇವರ ಸೇವೆ ಅಂತ ಭಾವಿಸಿ. ಕಶ್ಯಪರಿಗೆ ಬ್ರಹ್ಮದೇವರು ಈ ಮಾತನ್ನು ಹೇಳುವ ಮೂಲಕ ಎಲ್ಲ ಪಾಲಕರಿಗೂ ಬ್ರಹ್ಮದೇವರು ಆದೇಶವನ್ನು ಕೊಡ್ತಾ ಇದ್ದಾರೆ. ನೀವು ಮಾತ್ರ ಯಜ್ಞಯಾಗಾದಿಗಳನ್ನು ಮಾಡಿದರೆ, ನೀವು ಮಾತ್ರ ಧರ್ಮವನ್ನು ಆಚರಣೆ ಮಾಡಿದರೆ ಸಾಲದು. ನಿಮ್ಮ ಮಕ್ಕಳಿಂದ ಧರ್ಮಾಚರಣೆಯನ್ನು ಮಾಡಿಸಿ, ಅವರನ್ನು ಧರ್ಮ ಮಾರ್ಗದಲ್ಲಿ ಬರುವಂತೆ ಮಾಡಿ, ಧರ್ಮದ ಮಹತ್ವ ಏನು ಅಂತ ತಿಳಿಸಿ. ನೀವು ನಿಮ್ಮ ಕಾಲದಲ್ಲಿ ಧರ್ಮವನ್ನು ಮಾಡಿದಾಗ ಏನು ಫಲವನ್ನು ಅನುಭವಿಸಿದ್ದೀರಿ ಅದನ್ನೂ ಬಣ್ಣಿಸಿ. ನಿಮ್ಮ ಹಿರಿಯರು, ನಿಮ್ಮ ಪ್ರಾಚೀನರು ಅಥವಾ ಇತಿಹಾಸ ಪುರಾಣಗಳಲ್ಲಿ ನೀವು ಕೇಳಿ ತಿಳಿದ ವಿಷಯ ಇವುಗಳೆಲ್ಲವನ್ನು ಅವರಿಗೆ ಹೇಳಿ ಆ ಧರ್ಮದಲ್ಲಿ ಆಸಕ್ತಿ ಹುಟ್ಟುವಂತೆ ಮಾಡಬೇಕು. ಅದು ದೊಡ್ಡ ಸೇವೆ. ನೀವು ಮಾತ್ರ ಊಟ ಮಾಡಿ ಮಕ್ಕಳನ್ನು ಉಪವಾಸ ಇರೋ ಹಾಗೆ ಮಾಡ್ತೀರಾ? ನಿಮ್ಮ ಮನಸ್ಸು ಒಪ್ತದ? ಇಲ್ಲ. ಹಾಗಾದರೆ ಮಕ್ಕಳಿಗೆ ಊಟ ಮಾಡಿಸಿ ಊಟ ಮಾಡಬೇಕು ಅನ್ನುವ ಪ್ರೀತಿ ನಿಮ್ಮಲ್ಲಿದೆಯಲ್ಲ, ಆ ಹೊಟ್ಟೆಗೆ ಆಹಾರವನ್ನು ನೀಡುವುದರೊಳಗೆ ನಿಮಗಿರುವ ಪ್ರೀತಿ ಅವರ ಬುದ್ಧಿಗೆ, ಅವರ ಆತ್ಮಕ್ಕೆ ಉತ್ತಮವಾದ ಜ್ಞಾನವೆಂಬ ಆಹಾರವನ್ನು, ಧರ್ಮವೆಂಬ ಆಹಾರವನ್ನು ನೀಡಿ ಅವರನ್ನು ಉದ್ಧಾರ ಮಾಡುವಲ್ಲಿ ಅಷ್ಟೇ ಆಸಕ್ತಿ, ಅಷ್ಟೇ ಪ್ರೀತಿ ನಿಮಗಿರಬೇಕು. ಈ ರೀತಿ ಒಂದು ದೊಡ್ಡ ಸಂದೇಶವನ್ನು ಎಲ್ಲ ಪಾಲಕರಿಗೆ ಬ್ರಹ್ಮದೇವರು ನೀಡುತ್ತಾ ಇದ್ದಾರೆ. ಸರಿ, ದೇವತೆಗಳು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸತ್ವಗುಣದಿಂದ ಯಜ್ಞಯಾಗಾದಿಗಳನ್ನು ಮಾಡಿದರು, ದೇವರ ಉಪಾಸನೆ ಮಾಡಿದರು. ಕೆಲವರು ರಜೋಗುಣದಿಂದ. ಆದರೆ ದೈತ್ಯರು ಮಾತ್ರ ತಮೋಗುಣದಿಂದ ಯುಕ್ತರಾಗಿ ತಾಮಸವಾದ ಭಾವನೆಯಿಂದ ಅವರು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೆ. ಅವರ ಮನಸ್ಸು ಶುದ್ಧವಾಗಿಲ್ಲ, ಅವರ ಹೃದಯದಲ್ಲಿ ನಿಷ್ಕಾಮವಾದ ಭಕ್ತಿ ಇಲ್ಲ, ಸ್ವಾರ್ಥ ಇದೆ, ವಂಚನೆ ಇದೆ, ದಂಭ ಇದೆ. ನಾವು ಬಹಳ ಧಾರ್ಮಿಕರು ಅಂತ ತೋರಿಸಿಕೊಳ್ಳಬೇಕೆಂಬಂತಹ ಅಪೇಕ್ಷೆ ಇದೆ. ಆ ರೀತಿ ಅವರೂ ಕೂಡ ವಯಂ ಯಕ್ಷಾಮಹೇ ಪೂರ್ವಂ, ಪೂರ್ವಂ ಯಕ್ಷಾಮಹೇ ವಯಂ, ಈ ರೀತಿಯಾಗಿ ಪರಸ್ಪರವಾಗಿ ಘರ್ಷಣೆಯನ್ನು ಮಾಡ್ತಾ
ಯಜ್ಞಯಾಗಾದಿಗಳನ್ನು ಎಲ್ಲರೂ ಮಾಡಿದ್ದಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ. ಆದರೆ ದೈತ್ಯರ ಮಧ್ಯದಲ್ಲಿ ಯುದ್ಧವಾದಾಗ ದೇವತೆಗಳು ಎಷ್ಟು ತಮ್ಮ ಪರಾಕ್ರಮವನ್ನು ಉಪಯೋಗಿಸಿದರೂ ಸೋಲು ಬರ್ತಾ ಇದೆ. ಪರಮಾತ್ಮನ ಉಪಾಸನೆಯನ್ನು ಮಾಡೋಣ ಅಂತ ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ದೇವತೆಗಳು. ಅಗ್ನಿ, ವಾಯು ಮೊದಲಾದ ಒಂದೊಂದು ಅಧಿಷ್ಠಾನದಲ್ಲಿ ಪರಮಾತ್ಮನ ಉಪಾಸನೆ ಮಾಡಿದರೆ ಆ ಅಧಿಷ್ಠಾನ ದೇವತೆಗಳ ಮೇಲೆ ದೈತ್ಯರು ಆಕ್ರಮಣ ಮಾಡಿ ಆ ಅಧಿಷ್ಠಾನವನ್ನು ಅಶುದ್ಧ ಮಾಡ್ತಾರೆ ಅನ್ನೋದಕ್ಕಾಗಿಯೇ ಅಗ್ನಿ ವಾಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ. ಮಾತನಾಡಬೇಕಾದದ್ದನ್ನು ಮಾತನಾಡ್ತೇವೆ, ಮಾತನಾಡಬಾರದ್ದನ್ನು ಕೆಲವೊಮ್ಮೆ ಮಾತಾಡ್ತೇವೆ ನಾವು. ಯಾಕೆ ಅಂದರೆ ಆ ಅಗ್ನಿ ದೇವತೆಯ ಮೇಲೆ ದೈತ್ಯರ ಆಕ್ರಮಣ. ಚಕ್ಷುರಿಂದ್ರಿಯ ನೋಡಬೇಕಾದದ್ದನ್ನು ನೋಡುತ್ತೆ, ನೋಡಬಾರದ್ದನ್ನು ನೋಡುತ್ತದೆ. ಯಾಕೆ ಅಂದರೆ ಸೂರ್ಯನ ಮೇಲೂ ಆಕ್ರಮಣ ಆಗಿದೆ ದೈತ್ಯರದು. ಹೀಗೆ ಎಲ್ಲ ದೇವತೆಗಳ ಮೇಲೆ ದೈತ್ಯರು ಆಕ್ರಮಣ ಮಾಡಿದ್ದಕ್ಕೆ ಯಾವ ದೇವತೆಯ ಅಧಿಷ್ಠಾನದಲ್ಲಿ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂದರೂ ಆಗ್ತಾ ಇಲ್ಲ. ಕೊನೆಗೆ ವಾಯುದೇವರಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದಾರೆ. ಮುಖ್ಯಪ್ರಾಣದೇವರಲ್ಲಿ, ಮುಖ್ಯಪ್ರಾಣದೇವರ ಮೇಲೂ ದೈತ್ಯರು ಆಕ್ರಮಣ ಮಾಡುವುದಕ್ಕೆ ಪ್ರಯತ್ನ ಮಾಡಿ ತಾವೇ ವಿಧ್ವಸ್ತರಾಗಿ ಹೋಗಿದ್ದಾರೆ. ದೊಡ್ಡದಾದ ಬಂಡೆಗಲ್ಲಿನ ಮೇಲೆ ಮಣ್ಣಿನ ಹೆಂಟೆ ಒಗೆದರೆ ಹೇಗೆ ಪುಡಿ ಪುಡಿಯಾಗಬೇಕೋ ಹಾಗೆ ಎಲ್ಲ ದೈತ್ಯರು ಕೂಡ ತಾವೇ ನಶಿಸಿ ಹೋಗಿದ್ದಾರೆ. ಆಕ್ರಮಣ ಮಾಡಲಿಕ್ಕಾಗಿಲ್ಲ. ಅಂತಹ ಶುದ್ಧವಾದ ವಾಯುದೇವರೆಂಬ ಮುಖ್ಯಪ್ರಾಣದೇವರೆಂಬ ಅಧಿಷ್ಠಾನದಲ್ಲಿ ಯಾವಾಗ ದೇವತೆಗಳು ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ, ಉದ್ಗೀತ ನಾಮಕನಾದ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ದೇವತೆಗಳಿಗೆ ವಿಜಯ ಪ್ರಾಪ್ತವಾಗ್ತದೆ ಅಂತ ಉಪನಿಷತ್ತಿನಲ್ಲಿ ಹೇಳುವ ತತ್ವವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಆ ರೀತಿ ದೇವತೆಗಳೆಲ್ಲ ಭಗವಂತನ ವಾಯುದೇವರ ಅನುಗ್ರಹದಿಂದ ಗೆದ್ದಿದ್ದಾರೆ. ಈ ರೀತಿ ಮುಂದೆ ನಾನಾ ವಿಧವಾಗಿರುವಂತಹ ವಿಘ್ನಗಳು ಸಾಕಷ್ಟು ತಪಸ್ಸಿಗೆ ಇವರು ಮಾಡುವಂತಹ ಯಜ್ಞಯಾಗಾದಿಗಳಿಗೆ ಬರ್ತದೆ. ಅಷ್ಟಿದ್ದರೂ ಕೂಡ ಅದೆಲ್ಲವನ್ನು ಮೀರಿ ಆ ಪರಮಾತ್ಮನ ಅನುಗ್ರಹದಿಂದ ಋಷಿ ಮುನಿಗಳು ದೇವತೆಗಳು ತಮ್ಮ ಸಾಧನೆಯನ್ನು ಮುಂದುವರಿಸಿದ್ದಾರೆ. ಈ ಕಡೆಗೆ ಮಧುಕೈಟಭರ ಕಥೆ ಹಿಂದೆ ಬಂದಿದೆ, ಅದನ್ನು ಮತ್ತೆ ವರ್ಣನೆ ಮಾಡುತ್ತಾರೆ. ಆ ಮಧು ದೈತ್ಯ ಹಿಂದೆ ತಿಳಿದಂತೆ ವಾಯುದೇವರ ಆವೇಶದಿಂದ ಬಲ ಇದೆ, ಬ್ರಹ್ಮದೇವರ ವರದಿಂದ ಅವಧ್ಯರು, ದೇವರ ಕಿವಿಯಿಂದಲೇ ಹುಟ್ಟಿದವರು. ಭಾರೀ ಉಗ್ರವಾದಂತಹ ಯುದ್ಧವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನ ಜೊತೆಗೆ. ಪರಮಾತ್ಮನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರುವಾಗ ಇಂದ್ರದೇವರು ಮಧ್ಯದಲ್ಲಿ ಬಂದಿದ್ದಾರೆ. ಇಂದ್ರದೇವರು ಯಾರು ಅಂತ ಗೊತ್ತಿಲ್ಲ ಅವನಿಗೆ, ಮಧುವಿಗೆ. ಪ್ರಹ್ಲಾದನಿಗೆ ಕೇಳಿದ್ದಾನೆ, ಇಂದ್ರ ಅಂದರೆ ಹೇಗಿರ್ತಾನೆ ಅವನು, ಯಾರು, ಇಷ್ಟು ಜನ ಇದ್ದಾರಲ್ಲ ಇದರೊಳಗೆ ಇಂದ್ರ ಯಾರು ಅಂತ. ಇಂದ್ರನ ಲಕ್ಷಣವನ್ನು ಹೇಳಿದ್ದಾನೆ. ಇಂದ್ರನ ಲಕ್ಷಣಗಳನ್ನು ಹೇಳಿದಾಗ ವಜ್ರಹಸ್ತ ಸಹಸ್ರಾಕ್ಷ ಆ ಇಂದ್ರದೇವರ ಗುರುತನ್ನು ತಿಳಿದು ಇಂದ್ರದೇವರನ್ನು ಪಾಶದಿಂದ ಬಂಧನ ಮಾಡಿಟ್ಟಿದ್ದಾನೆ ಮಧುದೈತ್ಯ. ತಂ ಪ್ರಹ್ಲಾದ ವಚನಾತ್ ಲಕ್ಷಣಜ್ಞಶ್ಚ ಭಾರತ ಐಶ್ವರ್ಯಮ ಇಂದ್ರಂ ಆಕಾಂಕ್ಷನ್ ಭವಿಷ್ಯಂ ಪಾಶೈ ಮರ್ಮ ವಿವರ್ಜಿತೈ. ಕಬ್ಬಿಣದ ಪಾಶಗಳಿಂದ ಇಂದ್ರನನ್ನು ಬಂಧನ ಮಾಡಿದ್ದಾನೆ. ಬಂಧನ ಮಾಡಿ ನನ್ನ ಜೊತೆಗೆ ಯುದ್ಧ ಆಡಬೇಕು ಅಂದರೆ ನೀವ್ಯಾರಲ್ಲ, ವಿಷ್ಣುವೇ ಯುದ್ಧ ಆಡಬೇಕು, ನೀವೆಲ್ಲ ಹತ್ತಿರ ಬರಬೇಡಿ ಇಂದ ಪರಮಾತ್ಮನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಈ ಕಡೆಗೆ ಆ ದೇವದಾನವರ ಮಧ್ಯದಲ್ಲಿ ಘೋರವಾದಂತಹ ಯುದ್ಧ ನಡೀತಾ ಇದೆ. ಮಧು ವಿಷ್ಣು ಉಪಲಕ್ಷಣ ಕೈಟಭನು ಯುದ್ಧ ಮಾಡ್ತಾ ಇದ್ದಾನೆ. ಮಧುಕೈಟಭರ ಜೊತೆಗೆ ಯುದ್ಧ ನಡೀತಾ ಇದೆ. ಬ್ರಹ್ಮದೇವರು ಒಂದು ಉಪಾಯವನ್ನು ಹೇಳಿದರು. ಎಲ್ಲ ಗಂಧರ್ವರಿಗೆ ನೀವು ಹಾಡು ಹಾಡಿ ಅಂತ ಹೇಳಿದರು. ವಾದ್ಯಗಳನ್ನು ಬಾರಿಸಿ, ಗಂಧರ್ವರು ಕಿನ್ನರರು ನೀವೆಲ್ಲ ವಾದ್ಯಗಳನ್ನು ಬಾರಿಸಿ ಹಾಡು ಹಾಡಿ ಸಂಗೀತ ಕಾರ್ಯಕ್ರಮ ಮಾಡಿ. ಅಲ್ಲ ಸ್ವಾಮಿ, ಯುದ್ಧ ನಡೀತಾ ಇದೆ, ನಾನು ಹೇಳಿದಷ್ಟು ಕೇಳಿ ಎಂದರು. ಯುದ್ಧ ನಡೀಲಿ, ನೀವು ಸಂಗೀತ ಕಚೇರಿಯನ್ನು ಮಾಡಬೇಕು ಅಂತ ಬ್ರಹ್ಮದೇವರು ಆಜ್ಞೆಯನ್ನು ಮಾಡಿದ್ದಾರೆ. ವೀಣಾ ತೆಗೆದುಕೊಂಡಿದ್ದಾರೆ. ಇನ್ನನೇಕ ಮೃದಂಗ ಮೊದಲಾದ ವಾದ್ಯಗಳು, ವೀಣಾದಿ ವಾದ್ಯಗಳು, ಅವುಗಳೆಲ್ಲವನ್ನು ಅತ್ಯಂತ ರಮಣೀಯವಾಗಿ ಬಾರಿಸ್ತಾ ದಿವ್ಯವಾದ ಗಾನ ಕೇಳಬೇಕೆ ದೇವತೆಗಳು ಗಂಧರ್ವರು ಭಾರೀ ಗಾನವನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನು ಅಂದರೆ
ಆ ಮಧುವಿನ ಮನಸ್ಸು ಯುದ್ಧದಲ್ಲಿ ಆಸಕ್ತವಾಗದಂತೆ ಈ ಸಂಗೀತದೊಳಗೆ ಆಸಕ್ತವಾದರೆ ಅವನು ಯುದ್ಧವನ್ನು ಚೆನ್ನಾಗಿ ಆಡಲಿಕ್ಕೆ ಆಗೋದಿಲ್ಲ. ಅವನ ಗಮನ ಆಚೆ ಈಚೆ ಹೋಗ್ತದೆ. ಹಾಗಾದಾಗ ಅವನನ್ನು ಸೋಲಿಸುವುದಕ್ಕೆ ಸಾಧ್ಯ ಅಂತ. ದೇವರಿಗೆ ಇಂಥ ಎಲ್ಲ ಸಹಾಯ ಬೇಕಿಲ್ಲ. ಅಚಿಂತ್ಯವಾದ ಅದ್ಭುತವಾದ ಅನಂತ ಬಲ ಇರುವ ಪರಮಾತ್ಮನಿಗೆ ಈ ಮಧುವನ್ನು ಸೋಲಿಸುವುದು ಯಾವ ದೊಡ್ಡ ಮಾತೂ ಅಲ್ಲ. ಆದರೂ ನಮ್ಮದೊಂದು ಸೇವೆ ಇರಲಿ ಅಂತ ಆ ಮಧುವಿನ ಮನಸ್ಸನ್ನು ಈಚೆಗೆ ಸೆಳೆದು ಅವನ ಬಲವನ್ನು ಕುಂದುವಂತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏತಾನ್ ವಿಕಾರಾನ್ ಕುರುವಂತಿ ಗಂಧರ್ವ ಸತ್ಯವಾದಿನ. ಅವರು ಆ ರೀತಿ ಆಜ್ಞೆಯನ್ನು ಮಾಡಿದ್ದಾರೆ. ಈ ಕಡೆಗೆ ಪರಮಾತ್ಮ ಆ ಮಧುವಿನ ಜೊತೆಗೆ ಯುದ್ಧವನ್ನು ಮುಂದುವರಿಸಿದ್ದಾನೆ. ಯುದ್ಧ ಮಾಡ್ತಾ ಇರುವಾಗ ಜೋರಾಗಿ ತನ್ನ ಭುಜದಿಂದ ಪರಮಾತ್ಮನ ಶಂಖಧಾರಣ ಮಾಡಿದ ಕೈಗೆ ಜೋರಾಗಿ ಹೊಡೆದಿದ್ದಾನೆ. ಚಕ್ರ, ಶಂಖ, ಗದಾ, ಪದ್ಮಗಳನ್ನು ಧಾರಣೆ ಮಾಡಿದ ಭಗವಂತನ ಭುಜಗಳಲ್ಲಿ ಒಂದಾದ ಶಂಖವನ್ನು ಧಾರಣೆ ಮಾಡಿದ ಪರಮಾತ್ಮನ ಎಡ ಭುಜಕ್ಕೆ ಜೋರಾಗಿ ಪ್ರಹಾರವನ್ನು ಮಾಡಿದ್ದಾನೆ. ಕಂಪಿಸಿ ಹೋಗಿದೆ. ಕಂಪಿಸಿದೆಯಾ? ನಿಜವಾಗಿ ಪರಮಾತ್ಮನಿಗೆ ಯಾವುದೇ ವಿಧವಾದಂತಹ ಕಂಪ ಇಲ್ಲ. ಆದರೂ ಸ್ವಲ್ಪ ಕಂಪನ ಮಾಡಿದಂತೆ ನಾಟಕ ಮಾಡಿದ. ತಾನೊಂದು ಜೋರಾಗಿ ಹೊಡೆದ ನೋಡಿ ಪರಮಾತ್ಮ. ನಚಕಂಪೆ ಪದಾತ್ಪದಂ. ಭಗವಂತನಿಗೆ ಯಾವುದೇ ವಿಧವಾಗಿರುವಂತಹ ಕಂಪ ಇಲ್ಲ, ಕ್ಷೋಭ ಇಲ್ಲ, ವಿಹ್ವಲತೆ ಇಲ್ಲ, ಶ್ರಮ ಇಲ್ಲ. ಇವನಿಗೇನೋ ಒಂದು ತೃಪ್ತಿ, ನಾನು ಜೋರಾಗಿ ಹೊಡೆದೆ, ಗುದ್ದಿದೆ ದೇವರಿಗೆ ಅಂತ. ಆದರೆ ಹೇಗೆ ಹನುಮಂತ ದೇವರಿಗೆ ರಾವಣ ಗುದ್ದಿದರೆ ಏನಾಗಲಿಲ್ಲ, ತಿರುಗಿ ಹನುಮಂತ ದೇವರು ಒಂದು ಹೊಡಿತಾರೆ ನೋಡಿ, 10 ಮುಖಗಳಿಂದ ರಕ್ತಕಾರಿ ಬೀಳ್ತಾನಲ್ಲ, ಹಾಗೆ ಅವನಿಗೆ ಹನುಮಂತ ದೇವರಿಗಿಂತಲೂ ಅನಂತಪಟ್ಟು ಬಲಶಾಲಿಯಾದ ಪರಮಾತ್ಮ ಆ ಮಧುವಿಗೆ ಜೋರಾಗಿ ಗುದ್ದಿದರೆ ಎರಡೂ ಮೊಳಕಾಲ ಮೇಲೆ ಕೆಳಗೆ ಕುಳಿತು ರಕ್ತಕಾರಿ ಒದ್ದಾಡ್ತಾ ಇದ್ದಾನೆ ಮಧು. ಇನ್ನೊಂದು ಗುದ್ದಿದರೆ ಸತ್ಯ ಹೋಗ್ತಾ ಇದ್ದ. ದೇವರು ಗುದ್ದಲಿಲ್ಲ. ಯಾಕೆ ಅಂದರೆ ಬಾಹುಯುದ್ಧ ನಡೆದಿದೆ. ಒಂದೊಂದು ಯುದ್ಧಕ್ಕೆ ಒಂದೊಂದು ನಿಯಮಗಳಿರ್ತದೆ. ಬಾಹುಯುದ್ಧ ನಡೆದಾಗ ಇಬ್ಬರೂ ನಿಂತು ಯುದ್ಧ ಮಾಡಬೇಕು. ಅವನು ಕೆಳಗೆ ಬಿದ್ದಿದ್ದಾನೀಗ, ಮೊಳಕಾಲ ಮೇಲೆ ನಿಂತಿದ್ದಾನೆ, ರಕ್ತ ಕಾರ್ತಾ ಇದ್ದಾನೆ. ಅವನಿಗೆ ಅವಕಾಶ ಕೊಟ್ಟ, ಸುಧಾರಿಸಿಕೋ, ಎಷ್ಟು ಕಾರ್ತಿ ಕಾರು, ಎದ್ದು ನಿಲ್ಲು, ಗಟ್ಟಿಮುಟ್ಟಿಯಾಗಿ ನಿಂತು ಯುದ್ಧ ಮಾಡುವುದಕ್ಕೆ ಪ್ರಾರಂಭ ಮಾಡು, ಆಮೇಲೆ ನಾನು ಯುದ್ಧ ಮಾಡ್ತೇನೆ ಅಂತ. ಬಾಹುಯುದ್ಧೇ ಹಿ ಸಮಯಂ ಮತ್ವಾ ಅಚಿಂತ್ಯ ಪರಾಕ್ರಮ. ಅವನಿಗೇನು ಭಯ? ಎದ್ರೆ ಮತ್ತೇನು ಮಾಡ್ತಾನೋ ಅಂತ ಭಯ ಇದೆ ಆ ದೇವರಿಗೆ. ಅಚಿಂತ್ಯ ಶಕ್ತಿ ಸಂಪನ್ನನಾದ ಪರಮಾತ್ಮನಿಗೆ ಭಯವಿಲ್ಲ. ಅವನಿಗೆ ಅವಕಾಶ ಕೊಟ್ಟ, ಏಳು, ಸುಧಾರಿಸಿಕೊಂಡು ಎದ್ದು ಯುದ್ಧ ಮಾಡು ಅಂತ. ಮತ್ತೆ ಎದ್ದಿದ್ದಾನೆ, ಮತ್ತೆ ಯುದ್ಧವಾಗ್ತಾ ಇದೆ. ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಅನೇಕ ಕಡೆಗೆ, ವಿದ್ಧವನ್ ಮುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್. ಗಾಯ ಆದಂತೆ ತೋರಿಸ್ತಾನೆ, ರಕ್ತ ಬಂದಂತೆ ತೋರಿಸ್ತಾನೆ ದೇವರು. ಎಲ್ಲಿದೆ ಆ ಪರಮಾತ್ಮನಿಗೆ ಪ್ರಾಕೃತವಾದ ಶರೀರ? ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ಥಿ ಸಂಭವ. ಮಾಂಸ, ಮೇಧಸ್ಸು, ಅಸ್ಥಿ, ರಕ್ತ ಇವುಗಳೆಲ್ಲವೂ ದೇವರಿಗಿದೆ. ಆದರೆ ಪ್ರಾಕೃತವಾದದ್ದಿಲ್ಲ. ಅಪ್ರಾಕೃತವಾದ ಚಿನ್ಮಯವಾದಂತಹ ಶರೀರ, ಚಿನ್ಮಯವಾದ ರಕ್ತ, ಚಿನ್ಮಯವಾದ ಮಾಂಸ, ಚಿನ್ಮಯವಾದ ಅಸ್ಥಿಗಳು ಆ ಪರಮಾತ್ಮನಿಗೆ. ಅಂತಹ ಪರಮಾತ್ಮನಿಗೆ ಯಾವುದೇ ಛೇದಭೇದಾದಿ ವಿಕಾರಗಳಿಲ್ಲ. ಆದರೂ ಕೂಡ ಎರಡು ದೊಡ್ಡ ಪರ್ವತಗಳು ಯುದ್ಧವಾಡ್ತಾ ಇವೆ ಅನ್ನೋ ಹಾಗೆ ದೊಡ್ಡ ರೂಪವನ್ನು ತೆಗೆದುಕೊಂಡು ಮಧು ಇದ್ದಾನೆ. ಮಧುಸೂದನ ಈ ಕಡೆಗೆ ಅಷ್ಟೇ ದೊಡ್ಡ ರೂಪವನ್ನು ತೆಗೆದುಕೊಂಡು ಯುದ್ಧವಾಡ್ತಾ ಇದ್ದಾನೆ. ಎರಡು ಪರ್ವತಗಳಂತೆ ಒಬ್ಬರಿಗೊಬ್ಬರು ಗಾಯ ಮಾಡಿಕೊಂಡರೆ ಪರ್ವತದ ಮೇಲಿನಿಂದ ಅನೇಕ ನದಿಗಳು ಹರಿದಂತೆ ಅನೇಕ ಗೈರಿಕಾದಿ ಧಾತುಗಳು ಕೆಂಪಾದ ತಮ್ಮ ರಸಗಳನ್ನು ಸುರಿಸಿದಂತೆ ಇಬ್ಬರ ಮೈ ಮೇಲಿಂದ ರಕ್ತದ ಧಾರೆ ಸುರಿತಾ ಇದೆ ಅಂತ. ಎಲ್ಲ ನಾಟಕ ದೇವರದು. ಆ ರೀತಿ ನಾಟಕ ಮಾಡಿದ್ದಾನೆ. ಈ ಕಡೆಗೆ ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಸಾಕಿನ್ನು ಕ್ರೀಡೆ, ಆಟ ಆಡಬೇಕು ಅಂತ ನಿನಗಿದೆ, ಇವರೆಲ್ಲರ ಜೊತೆಗೆ ಮಕ್ಕಳ ಜೊತೆಗೆ ಆಟ ಆಡದ ಇದ್ದ ಹಾಗೆ ಆಟ ಆಡ್ತಾ ಇದ್ದೆ. ನಿನ್ನ ಅದ್ಭುತವಾದ ಪರಾಕ್ರಮ, ಅಚಿಂತ್ಯವಾದ ಶಕ್ತಿಯನ್ನು ಉಪಯೋಗಿಸಿದರೆ ಒಂದು ಕ್ಷಣ ಸಾಕು ಇಂತಹ ಎಲ್ಲ ದುಷ್ಟ ಶಕ್ತಿಗಳ ದಮನ ಮಾಡಲಿಕ್ಕೆ. ಮಧು
ಈ ಶಬ್ದವೇ ಹೇಳುವಂತೆ ಮಧು ಅಂದರೆ ಮಧುರವಾದ ವಿಷಯಗಳು. ಆ ವಿಷಯಗಳ ಬಗ್ಗೆ ಇರುವಂತಹ ಆಸಕ್ತಿ ಸಾಧಕರು ಸಜ್ಜನರು ಮೋಕ್ಷ ಸಾಧನೆಯನ್ನು ಮಾಡುವಂತಹ ಅಪೇಕ್ಷೆ ಇರುವಂತಹ ಭಕ್ತರಿಗೆ ಏನು ಈ ಮಧುರ ವಿಷಯಗಳ ಆಕರ್ಷಣೆ ಅವರ ಸಾಧನೆಗೆ ವಿಘ್ನ ರೂಪದಲ್ಲಿ ಅಡ್ಡಿಯಾಗಿ ಆತಂಕವಾಗಿ ಬರುತ್ತೋ ಅದೆಲ್ಲವನ್ನು ಪರಿಹಾರ ಮಾಡಿ ಅವರು ನಿರಾತಂಕವಾಗಿ ತಮ್ಮ ಸಾಧನೆಯನ್ನು ಮಾಡುವುದಕ್ಕೆ ಪರಮಾತ್ಮ ಅನುಗ್ರಹ ಮಾಡುತ್ತಾನೆ ಎನ್ನುವುದರ ಒಂದು ಸಂಕೇತ ಇದು. ಮಧುನಾಮಕ ದೈತ್ಯನನ್ನು ಪರಮಾತ್ಮ ಸಂಹಾರ ಮಾಡಬೇಕಾಗಿದೆ. ಎಲ್ಲರೂ ಆಕಾಶ ಮಾರ್ಗದಲ್ಲಿ ಬಂದು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಪರಮಾತ್ಮನ ಅದ್ಭುತವಾದ ಸ್ತುತಿಯನ್ನು ಮಾಡಿದ್ದಾರೆ. ಅನಂತ ರೂಪಗಳು ನಿನಗೆ, ಅಂತರ್ಯಾಮಿ ರೂಪಗಳು ಅನಂತ, ಅವತಾರ ರೂಪಗಳು ಅನಂತ. ಅಂತಹ ಅಂತರ್ಯಾಮಿ ರೂಪಗಳಿಂದಲೂ ಜಗತ್ತಿನ ರಕ್ಷಣೆಯನ್ನು ಮಾಡ್ತಿ, ಅವತಾರಗಳನ್ನು ಸ್ವೀಕಾರ ಮಾಡಿ ಜಗತ್ತಿನ ರಕ್ಷಣೆಯನ್ನು ಮಾಡ್ತಿ. ಸುರೂಪೋ ಬಹುರೂಪಾಂಸ್ತಾನ್ ಲೋಕಾನ್ ಸಂಚರತೆ ವಶಿ. ಗೋವುಗಳಿಗೆ ಹಾಲನ್ನು ಕೊಟ್ಟು ಕರುಗಳನ್ನು ರಕ್ಷಣೆ ಮಾಡ್ತೀಯ, ಅಶ್ವಗಳಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಿ, ಯಜ್ಞಗಳಲ್ಲಿ ಪ್ರೋಕ್ಷಿತವಾದ ಅಶ್ವಗಳನ್ನು ಆಹುತಿಯಾಗಿ ಕೊಟ್ಟು ಅವುಗಳು ಉತ್ತಮವಾದ ಸ್ವರ್ಗಾದಿ ಲೋಕಗಳನ್ನು ಹೊಂದುವಂತೆ ಮಾಡ್ತೀಯ, ಪಿತೃಗಳಿಗೆ ಊಷ್ಮವನ್ನೇ ಆಹಾರವಾಗಿ ಕೊಟ್ಟಿದ್ದಿ, ದೇವತೆಗಳಿಗೆ ಹವಿಸ್ಸನ್ನು, ಇನ್ನಿತರ ಮಾನವರಿಗೆ ಯೋಗ್ಯವಾದಂತಹ ಅನ್ನವನ್ನು ಅವರಿಗೆ ಕೊಟ್ಟಿದ್ದಿ. ಒಟ್ಟು ಸಪ್ತಾನ್ನಗಳು, ಮನಸ್ಸು ವಾಕ್ ಪ್ರಾಣ ಇವುಗಳನ್ನು ದೇವರು ತಾನು ತನಗಾಗಿ ಇಟ್ಟುಕೊಂಡಿದ್ದಾನೆ. ಅಂತೇನೆ ಮನಸ್ಸಿನಿಂದ ಧ್ಯಾನ, ಮಾತಿನಿಂದ ಸ್ತುತಿ, ಕ್ರಿಯಾಶಕ್ತಿಯಿಂದ ಪರಮಾತ್ಮನ ಕೈಂಕರ್ಯವನ್ನು ಮಾಡಿದರೆ ಪರಮಾತ್ಮನಿಗೆ ಸಂತೋಷವಾಗ್ತದೆ. ಅದೇ ದೇವರಿಗೆ ಪ್ರೀತಿಯ ಅನ್ನ. ದೇವತೆಗಳಿಗೆ ಹುತ ಪ್ರಹುತ ಅಂತ 2 ಅನ್ನಗಳನ್ನು ಕೊಟ್ಟಿದ್ದಾನೆ. ಪಶುಗಳಿಗೆ ಹಾಲನ್ನು ಕೊಟ್ಟಿದ್ದಾನೆ. ಇನ್ನುಳಿದ ಅನ್ನ ಎಲ್ಲರಿಗೆ ಸಾಧಾರಣವಾದ, ಎಲ್ಲರೂ ಸ್ವೀಕಾರ ಮಾಡುವಂತಹ ಒಂದು ಅನ್ನ. ಹೀಗೆ ಸಪ್ತಾನ್ನಗಳನ್ನು ಕೊಟ್ಟು ಜಗತ್ತಿನ ರಕ್ಷಣೆ ಮಾಡುವಂತಹ ಸ್ವಾಮಿ ನೀನು. 7 ಜನ ಪಿತೃಗಳು ಹಿಂದೆ ಹೇಳಿದಂತೆ ಪಿತೃಕಲ್ಪದಲ್ಲಿ ಕವ್ಯವಾಟ್, ಅನಲ, ಯಮ, ಸೋಮ, ಅರ್ಯಮ, ಅಗ್ನಿಶ್ವಾತ್ತ, ಸೋಮಪ ಅಂತ. ಅದರಲ್ಲಿ 3 ಜನರು ಸೂರ್ಯನನ್ನು, 4 ಪಿತೃಗಳು ಚಂದ್ರನನ್ನು ವಿಶೇಷವಾಗಿ ಸಂತೋಷಪಡಿಸ್ತಾರೆ. ಅದೆಲ್ಲವೂ ನಿನ್ನ ಪ್ರೇರಣೆಯಂತೆ. ಜಗತ್ತಿನೊಳಗಿರುವಂತಹ ಎಲ್ಲ ತೇಜಸ್ಸನ್ನು ಸ್ವೀಕಾರ ಮಾಡಿ, ನೀರನ್ನು ಸ್ವೀಕಾರ ಮಾಡಿ ಮಳೆಯನ್ನು ಕೊಡ್ತೀಯ. ಆದ್ದರಿಂದಲೇ ನಿನಗೆ ಆದಿತ್ಯ ಅಂತ ಕರೀತಾರೆ. ಯದಾದತ್ಸಿ ಜಗತ್ಸರ್ವಂ ರಶ್ಮಿಭಿ ಪ್ರದಹನ್ನಿವ. ಪ್ರಳಯ ಕಾಲದಲ್ಲಿಯೂ 12 ಆದಿತ್ಯರಲ್ಲಿ ಇದ್ದು, ಒಬ್ಬ ಆದಿತ್ಯ ಸಾಕ್ಷಾತ್ ವಿಷ್ಣುವೇ, ಇನ್ನುಳಿದ ಆದಿತ್ಯರಲ್ಲಿ ನೀನೇ ಅಂತರ್ಯಾಮಿಯಾಗಿದ್ದು ಸಂಪೂರ್ಣವಾದ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡ್ತೀಯ ಅನ್ನುವುದಕ್ಕಾಗಿಯೇ ನಿನ್ನನ್ನು ಆದಿತ್ಯ ಅಂತ ಕರೀತಾರೆ. ವನಸ್ಪತಿ, ಔಷಧಿಗಳು ಎಲ್ಲವನ್ನೂ ಕೂಡ ವಿಶೇಷವಾಗಿ ನೀನು ಚಂದ್ರನಲ್ಲಿದ್ದು ಅವುಗಳಿಗೆಲ್ಲ ಅಭಿವೃದ್ಧಿಯನ್ನು ಉಂಟು ಮಾಡ್ತೀಯ. ಇಂತಹ ದೇವಯಾನ ಮತ್ತು ಪಿತೃಯಾನ ಅಂತ ಸಕಾಮ ಕರ್ಮವನ್ನು ಮಾಡಿದವರು ಪಿತೃಯಾನದಿಂದ ಹೋಗ್ತಾರೆ, ಪುನಃ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ನಿಷ್ಕಾಮ ಕರ್ಮವನ್ನು ಮಾಡಿದವರು ದೇವಯಾನದಿಂದ ಹೋಗಿ ಮೋಕ್ಷವನ್ನೇ ಹೊಂದುತ್ತಾರೆ. ಅಂತಹ ಸಕಾಮ ಕರ್ಮ ನಿಷ್ಕಾಮ ಕರ್ಮಗಳನ್ನು ಅವರವರಿಗೆ ತಕ್ಕಂತೆ ಮಾಡಿಸುವವ ನೀನು. ದೇವಯಾನ ಪಿತೃಯಾನಗಳನ್ನು, ಧೂಮಾದಿ ಮಾರ್ಗ ಅರ್ಚಿರಾದಿ ಮಾರ್ಗಗಳನ್ನು ನಿರ್ಮಾಣ ಮಾಡಿದವನು ನೀನು. ಅಲ್ಲಿ ಆ ಜೀವರನ್ನು ಕರೆದುಕೊಂಡು ಹೋಗಿ ಆ ಸ್ಥಾನವನ್ನು ಮುಟ್ಟಿಸಿ ಆ ಫಲವನ್ನು ಕೊಡುವವನು ನೀನು. ಇಂತಹ ಸರ್ವನಿಯಾಮಕನಾದಂತಹ ಸ್ವಾಮಿ ನೀನು. ಆವಹ, ವಿವಹ, ಪ್ರವಹ ಮೊದಲಾದಂತಹ ಅನೇಕ ವಾಯುಗಳ ಮೂಲಕ ಜಗತ್ತಿನ ಧಾರಣವನ್ನು ನೀನು ಮಾಡ್ತೀಯ. ಇಂತಹ ಸರ್ವೋತ್ತಮನಾದ ನೀನು ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳಿಗೆ ಕಾರಣನಾದಂತಹ ಸ್ವಾಮಿ, ದಯಮಾಡಿ ಈ ಮಧುವನ್ನು ಬೇಗ ಸಂಹಾರ ಮಾಡು. ಕ್ರೀಡೆಯನ್ನು ಬಹಳ ಹೊತ್ತು ಮಾಡಬೇಡ. ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಆ ಮಧುರ ವಿಷಯ ಸುಖದ ಆಕರ್ಷಣೆಯನ್ನು ಕಿತ್ತಿಯಸೆ ನಮ್ಮ ಸಾಧನೆಯನ್ನು ನಿರ್ವಿಘ್ನವಾಗಿ ಮಾಡಿಸುವಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹಯಗ್ರೀವ ರೂಪವನ್ನು ಧಾರಣೆ ಮಾಡಿದ. ವಿಷ್ಣು ರೂಪದಿಂದಲೇ ಯುದ್ಧವನ್ನು ಮಾಡ್ತಾ ಇದ್ದಾನೆ ಮಧುಸೂದನ. ಈಗ ಹಯಗ್ರೀವ ರೂಪವನ್ನು ಧಾರಣೆ ಮಾಡಿದ. ವೇದಮಯವಾದ ರೂಪ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ತನ್ನ ಮೂಗಿನಿಂದಲೂ
ಮುಖದಿಂದಲೂ ಸಕಲ ವಿದ್ಯೆಗಳ ಉಚ್ಚಾರಣೆಯನ್ನು ಮಾಡತಕ್ಕಂತಹ ಸಕಲ ವೇದಮಯ ಸಕಲ ದೇವಮಯ ಅಂತೆ, ಎಲ್ಲ ದೇವತೆಗಳಿಗಿಂತಲೂ ಉತ್ತಮವಾದ ಸಕಲ ವೇದಗಳ ಉಚ್ಚಾರಣೆ ಮಾಡುವ ಕೃತ್ವ ವೇದಮಯಂ ರೂಪಂ ಸರ್ವ ದೇವಮಯಂ ವಪುಃ. ಆ ರೀತಿ ಪರಮಾತ್ಮ ತನ್ನ ತಲೆಯಲ್ಲಿ ರುದ್ರದೇವರಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ, ಹೃದಯದಲ್ಲಿ ಬ್ರಹ್ಮದೇವರಿಗೆ, ಕಣ್ಣುಗಳಲ್ಲಿ ಸೂರ್ಯಚಂದ್ರರಿಗೆ, ತನ್ನ ಮೊಳಕಾಲಿನಲ್ಲಿ ವಸುಗಳಿಗೆ, ಎಲ್ಲ ಸಂಧಿಗಳಲ್ಲಿ ಸಾಧ್ಯರಿಗೆ, ನಾಲಿಗೆಯಲ್ಲಿ ಅಗ್ನಿಗೆ ಅವಕಾಶ ಕೊಟ್ಟಿದ್ದಾನೆ. ಈ ರೀತಿ ಸರಸ್ವತೀ ದೇವಿ, ಮರುದ್ದೇವತೆಗಳು, ವರುಣ ಇವರೆಲ್ಲರನ್ನೂ ತನ್ನ ಶರೀರದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ. ಸರ್ವಾಧಾರ, ಸರ್ವಾಶ್ರಯ, ಸರ್ವದೇವತೆಗಳಿಗೆ ಆಶ್ರಯವಾದಂತಹ ರೂಪ ಹಯಗ್ರೀವ ರೂಪ. ಸಕಲ ಜಗತ್ಕಾರಣವಾದ ರೂಪ ಇಡೀ ಆ ಹಯಗ್ರೀವ ರೂಪ. ಸಕಲ ಶಾಸ್ತ್ರಗಳಿಗೆ ಪ್ರವರ್ತಕವಾದದ್ದು ಹಯಗ್ರೀವ ರೂಪ. ಅಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದ ಇತ್ಯಾದಿಯಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾದ ಜ್ಞಾನಪ್ರದವಾದ ಹಯಗ್ರೀವ ರೂಪವನ್ನು ಸ್ವೀಕಾರ ಮಾಡಿ ಆ ಮಧುನಾಮಕ ದೈತ್ಯನನ್ನು ಹಿಂದೆ ನೀವು ಕೇಳಿದಂತೆ ಅವರು ಕೇಳಿದ್ದಿರಲ್ಲ ವರ, ಯಾರಿಗೂ ಕೊಲ್ಲದ ದೇಶದಲ್ಲಿ ನಮ್ಮನ್ನು ಕೊಲ್ಲಬೇಕು ಅಂತ ತೊಡೆಯ ಮೇಲೆ ಹಾಕಿಕೊಂಡು ಅವರನ್ನು ತಿಕ್ಕಿ ಅವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ, ಬಿಳಿ ಬಣ್ಣದ ಮೇಧಸ್ಸಿನ ಹರಹು ಪೃಥ್ವಿ ಅವಳು ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿದಂತೆ ಕಾಣಿಸ್ತಾ ಇದೆ ಅಂತೆ. ಆ ರೀತಿ ಅದ್ಭುತವಾದ ಆ ಭಗವಂತನ ಪರಾಕ್ರಮದ ವರ್ಣನೆಯನ್ನು ಮಾಡ್ತಾರೆ. ಈ ರೀತಿ ಆ ಮಧುವಿನ ಸಂಹಾರ ಮಾಡಿದಂತಹ ಮಧುಸೂದನ ಪರಮಾತ್ಮ ಈ ಕಡೆಗೆ ಸುಪಾರ್ಶ್ವ ಎಂಬಂತಹ ಪರ್ವತ, ಪುಷ್ಕರದ ಸಮೀಪದಲ್ಲಿ ಇರುವಂತಹ ಆ ಸುಪಾರ್ಶ್ವ ಎಂಬಂತಹ ಪರ್ವತಾಭಿಮಾನಿ ದೇವತೆ ಅಂತ ಅರ್ಥ. ಪರ್ವತ ಜಡ, ಆ ಪರ್ವತಾಭಿಮಾನಿ ದೇವತೆಗೆ ಎಲ್ಲಿಲ್ಲದ ಸಂತೋಷ. ಹಯಗ್ರೀವ ರೂಪದಿಂದ ಪರಮಾತ್ಮ ಮಧುನಾಮಕ ದೈತ್ಯನ ಸಂಹಾರವನ್ನು ಮಾಡಿದ, ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾನೆ ಅಂತ ಆ ದೈತ್ಯರ ಅಸುರರ ಕಾಟದಿಂದ ಸತ್ವಹೀನವಾಗಿ ತೇಜೋಹೀನವಾಗಿ ಕಳೆಯಿಲ್ಲದಂತೆ ಅವಕಳೆಯಿಂದ ಅವಲಕ್ಷಣವಾಗಿ ತೋರುವಂತಹ ಎಲ್ಲ ಪರ್ವತಗಳು ಕಂಗೊಳಿಸ್ತಾ ಇವೆ. ಎಲ್ಲ ಕಡೆಗೂ ಉಲ್ಲಾಸ, ಎಲ್ಲ ಕಡೆಗೂ ಬೇಕಾದಷ್ಟು ವೃಕ್ಷಗಳೆಲ್ಲ ಚಿಗುರಿ ನಿಂತಿವೆ. ಅದ್ಭುತವಾದಂತಹ ಗೈರಿಕಾದಿ ಧಾತುಗಳೆಲ್ಲ ಎಲ್ಲ ಕಡೆಗೆ ಪ್ರಕಾಶಮಾನವಾಗಿವೆ. ಅಂತಹ ಸುಪಾರ್ಶ್ವ, ಹಿಮಾಲಯ, ಮೇರು ಪರ್ವತ ಮೊದಲಾದಂತಹ ಎಲ್ಲ ಪರ್ವತಗಳೂ ಕೂಡ ನಾನಾ ವಿಧವಾದ ಗಂಧರ್ವರು, ಯಕ್ಷರು, ಕಿನ್ನರರು, ಅಪ್ಸರಾಸ್ತ್ರೀಯರಿಂದ ಶೋಭಿಸ್ತಾ ಇವೆ. ಈ ರೀತಿ ಆ ಪರಮಾತ್ಮ ಮಾಡಿದಂತಹ ಒಂದು ಅನುಗ್ರಹದ ಕಾರ್ಯ ಜಗತ್ತಿನಲ್ಲಿ ತೋರ್ತಾ ಇದೆ. ಅದರರ್ಥ ಆ ಎಲ್ಲ ಪರ್ವತಗಳ ಮೇಲೆ ತಪಸ್ಸು ಮಾಡುವಂತಹ ಏನೆಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳು ಇದ್ರೋ ಅವರೆಲ್ಲ ನಿಶ್ಚಿಂತರಾದರು. ಅಸುರರ ಬಾಧೆ ದೂರ ಆಯಿತು. ಯಥೇಚ್ಛವಾಗಿ ಸಾಧನೆಯನ್ನು ನಿರಾತಂಕವಾಗಿ ಮಾಡುವುದಕ್ಕೆ, ಪರಮಾತ್ಮನ ಭಜನೆಯನ್ನು ಮಾಡುವುದಕ್ಕೆ ಅವರಿಗೆಲ್ಲ ಸಾಧ್ಯವಾಯಿತು ಅನ್ನುವುದರ ರೀತಿಯಲ್ಲಿ ಆ ಜಗತ್ತಿನಲ್ಲಿ ಆದಂತಹ ಮಂಗಲಮಯವಾದ ವಾತಾವರಣದ ವರ್ಣನೆಯನ್ನು ಹರಿವಂಶ ಮಾಡ್ತಾ ಇದೆ. ಅಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ವಿಷ್ಣೋರ್ಮಧೋರ್ನಿಹಂತಾಚ ಚಕಾರ ಮಧುವಾಹಿನಿ ಎನ್ನುವ ಒಂದು ನದಿಯನ್ನೇ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಆ ನದಿಯ ಉಸುಕು ಹೇಗೆ ಅಂದರೆ ಕೆಂಡದಂತೆ ಫಳ 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 ಹೊಳೆಯುವಂತಹ ಉಸುಕಿನ ಕಣಗಳು. ಅಂತಹ ಶ್ರೇಷ್ಠವಾದ ಮಧುವಾಹಿನಿ ಎಂಬ ನದಿಯನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಅದು ಬ್ರಹ್ಮದೇವರ ಆಜ್ಞೆಯಂತೆ ಈ ಪುಷ್ಕರ ಕ್ಷೇತ್ರದಲ್ಲಿರುವ ಪುಷ್ಕರ ಅನ್ನುವ ದೊಡ್ಡ ತೀರ್ಥವಿದೆಯಲ್ಲ, ಆ ತೀರ್ಥದಲ್ಲಿ ಬಂದು ಸೇರ್ತಾ ಇದೆ ಆ ನದಿ ಬ್ರಹ್ಮದೇವರ ಆಜ್ಞೆಯಂತೆ. ಈ ಕಡೆಗೆ ಪೃಥ್ವಿ ಪರಮಾತ್ಮ ಮಾಡಿದ ಅನುಗ್ರಹವನ್ನು ಸ್ಮರಣೆ ಮಾಡ್ತಾ ತಾನು ಸ್ವಯಂ ಕಪಿಲವರ್ಣದ ಗೋರೂಪವನ್ನು ಧಾರಣೆ ಮಾಡಿದವಳಾಗಿ ಆ ಪೃಥ್ವಿ ಅಮೃತಮಯವಾದಂತಹ ಹಾಲನ್ನು ಜಗತ್ತಿಗೆ ಕೊಡ್ತಾ ಇದ್ದಾಳೆ ಬ್ರಹ್ಮದೇವರ ಆಜ್ಞೆಯಂತೆ. ಈ ರೀತಿ ಆ ಪರಮಾತ್ಮನ ಅನುಗ್ರಹದಿಂದ ನಡೀತಾ ಇದೆ. ಈ ಕಡೆಗೆ ಸರಸ್ವತಿ, ಆ ಸರಸ್ವತ್ಯ ಸಮುದ್ಭೂತಂ ಬ್ರಹ್ಮಕ್ಷೇತ್ರೇ ತಮೋನುದಂ ಮರುತೀರ್ಥಮತಿಕ್ರಮ್ಯ ಪುಷ್ಕರೇಶು ವಿಸರ್ಪತಿ. ಸುಚಾರರೂಪ ಧರ್ಮಜ್ಞ ಅಜಾರೂಪೇಣ ಛಾದಯನ್. ಆ ಸರಸ್ವತಿ ತನ್ನ ವಿಶಿಷ್ಟವಾದಂತಹ ರೂಪದಿಂದ
ಅಲ್ಲಿ ಸನ್ನಿಧಾನವನ್ನು ಇಟ್ಟಿದ್ದಾಳೆ. ಇವತ್ತಿಗೂ ಸರಸ್ವತಿಯ ಮಂದಿರವೂ ಕೂಡ ಒಂದು ಕಡೆಗೆ ಪುಷ್ಕರದಲ್ಲಿ ಬ್ರಹ್ಮ ಮಂದಿರ ಆದರೆ ಪರ್ವತದ ತುತ್ತ ತುದಿಯಲ್ಲಿ ಸರಸ್ವತಿ ಮಂದಿರವನ್ನು ನಾವು ಕಾಣ್ತೇವೆ. ಸರಸ್ವತಿಯ ವಿಶೇಷ ಸನ್ನಿಧಾನ ಅಲ್ಲಿದೆ. ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತಾದರೆ ಯಾರು ವಿಶೇಷವಾಗಿ ಭಗವಂತನ ಉಪಾಸನೆಯನ್ನು ಮಾಡಿ, ದುರ್ಗೆಯ ಉಪಾಸನೆಯನ್ನು ಮಾಡಿ ಮಾಯಾತರಣವನ್ನು ಮಾಡ್ತಾರೋ ಅವರು ಮಾತ್ರ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ, ಉಳಿದವರಿಗೆ ಸಾಧ್ಯ ಇಲ್ಲ. ಈ ರೀತಿ ಆ ಪರಮಾತ್ಮ ತನ್ನ ಮಹಿಮೆಯನ್ನು ಎಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ಗೌರಿ ರುದ್ರದೇವರ ಪತ್ನಿ ಲಕ್ಷ್ಮೀದೇವಿ, ಆನಂತರ ಸರಸ್ವತಿ, ಆನಂತರ ಪಾರ್ವತಿ, ಇವರ ಅನುಗ್ರಹ ಇದ್ದರೆ ಮಾತ್ರ ಶುದ್ಧವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಅವರೆಲ್ಲ ವಿದ್ಯಾದೇವತೆಗಳು. ಅಂತಹ ದೇವತೆಗಳ ವಿಶೇಷವಾದ ಅನುಗ್ರಹವನ್ನು ಪಡೆದು ಯಾರು ಆ ಪರಮಾತ್ಮನ ಪ್ರೀತಿಗಾಗಿ ಶುದ್ಧವಾದ ನಿಷ್ಕಾಮ ಕರ್ಮಗಳನ್ನು ಮಾಡುತ್ತಾರೆ, ಪರಮಾತ್ಮನ ಬಾಹ್ಯವಾದ ರೂಪಗಳನ್ನು ಹಾಗೂ ಅಂತರ್ಯಾಮಿ ರೂಪಗಳ ಚಿಂತನೆ ಮಾಡುತ್ತಾರೆ, ಸರ್ವಾಂತರ್ಯಾಮಿ ರೂಪವನ್ನು ಹಾಗೂ ವಿರಾಟ್ ರೂಪರಾದ ಬ್ರಹ್ಮದೇವರನ್ನು, ಸೂತ್ರನಾಮಕರಾದ ವಾಯುದೇವರನ್ನು ಹಾಗೂ ತನ್ನ ಅಂತರ್ಯಾಮಿಯಾದ ರೂಪವನ್ನು ಯಾರು ಚಿಂತನೆ ಮಾಡ್ತಾರೋ ಅಂಥವರು ಈ ಸಂಸಾರದ ಬಂಧನದಿಂದ ಮುಕ್ತರಾಗಿ ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಪುಷ್ಕರ ಕ್ಷೇತ್ರದಲ್ಲಿ ಒಂದು ದಾನ ಮಾಡಿದರೆ 1000 ಪಟ್ಟು ದಾನ ಮಾಡಿದಂತಹ ಪುಣ್ಯ ಬರ್ತದೆ. ಒಂದೇ ರೂಪಾಯಿ ದಾನ ಮಾಡಿದರೆ 1000 ರೂಪಾಯಿ ದಾನ ಮಾಡಿದ ಫಲ, ಒಂದು ಗೋದಾನ ಮಾಡಿದರೆ 1000 ಗೋದಾನ ಮಾಡಿದ ಫಲ. ಈ ರೀತಿ ಅದ್ಭುತವಾದಂತಹ ಫಲ ಅಲ್ಲಿ ಸಿಗತ್ತೆ. ಅಂತಹ ಶ್ರೇಷ್ಠವಾದ ಪುಷ್ಕರ ಕ್ಷೇತ್ರದಲ್ಲಿ ಧರ್ಮವನ್ನು ಆಚರಣೆ ಮಾಡಿದರೆ ನಾ ಫಲೋ ವಿದ್ಯತೆ ಧರ್ಮಶ್ಚರಿತೋ ಧರ್ಮಚಾರಿಣ. ಸಣ್ಣ ಧರ್ಮ ಮಾಡಿದರೂ ಅದಕ್ಕೆ ವೈಫಲ್ಯ ಇಲ್ಲ, ಎಲ್ಲವೂ ಮಹಾಫಲಪ್ರದ. ಧರ್ಮವನ್ನು ಎಲ್ಲಿ ಆಚರಣೆ ಮಾಡಿದರೂ ಫಲ ಇದೆ. ಅದರಲ್ಲಿಯೂ ವಿಶೇಷವಾದ ಕಾಲದಲ್ಲಿ ವಿಶೇಷವಾದ ದೇಶಗಳಲ್ಲಿ ಮಾಡಿದರೆ ಇನ್ನೂ ವಿಶೇಷವಾದ ಫಲ ಅಂತ ಮಾತ್ರ ತಾತ್ಪರ್ಯ. ಅಲ್ಲಿ ಮಾಡಿದರೆ ಅಷ್ಟೇ ಫಲ, ಬೇರೆ ಕಡೆಗೆ ಫಲ ಇಲ್ಲ ಅಂತ ಸರ್ವಥಾ ಅಭಿಪ್ರಾಯವಲ್ಲ. ಆಮೇಲೆ ಪರಮಾತ್ಮ ಅವತಾರ ಮಾಡೋದೇ ಲೋಕಶಿಕ್ಷಣಕ್ಕಾಗಿ. ಭಗವಂತ ತಾನು ಸ್ವಯಂ ಪುಷ್ಕರದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ತಾನು ತಪಸ್ಸು ಮಾಡಿದರೆ ಎಲ್ಲರೂ ತಪಸ್ಸು ಮಾಡ್ತಾರೆ ಅಂತ. ಇವತ್ತಿಗೂ ಬದರಿಕಾಶ್ರಮದಲ್ಲಿ ನಾರಾಯಣ ದೇವರು ತಪಸ್ಸು ಮಾಡುವ ಭಂಗಿಯಲ್ಲಿ ಇದ್ದಾರೆ, ಧ್ಯಾನ ಮಾಡುವ ಯೋಗ ಮುದ್ರೆಯಲ್ಲಿದ್ದಾರೆ. ಯಾಕೆ ಅಂದರೆ ತಪಸ್ಸು ಮಾಡಿ, ಧ್ಯಾನವನ್ನು ಮಾಡಿ ಅಂತ ಜಗತ್ತಿಗೆ ತೋರಿಸಿಕೊಡುವುದಕ್ಕೆ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ದಾನೆ. ಹಾಗೆ 10,000 ವರ್ಷಗಳವರೆಗೆ ಪುಷ್ಕರದಲ್ಲಿ ಪುಷ್ಕರೇಕ್ಷಣನಾದ ಭಗವಂತ ತಪಶ್ಚರ್ಯವನ್ನು ಮಾಡಿದ್ದಾನೆ. ಅವನು ಮಾಡಿದ್ದೇ ಲೋಕಶಿಕ್ಷಣಕ್ಕಾಗಿ. ದೇವರು ತಪಸ್ಸು ಮಾಡ್ತಾ ಇದ್ದಾನೆ, ಮಾಡೋ ಅವಶ್ಯಕತೆ ಇಲ್ಲ, ನಾವು ಮಾಡೋಣ. ನಮ್ಮ ಉದ್ಧಾರಕ್ಕಾಗಿ, ದೇವರ ಅನುಗ್ರಹಕ್ಕಾಗಿ, ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗಾಗಿ ನಾವು ತಪಸ್ಸು ಮಾಡೋಣ ಅಂತ ಚಂದ್ರ ತಪಸ್ಸು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. 9,000 ವರ್ಷಗಳವರೆಗೆ ಚಂದ್ರ ತಪಶ್ಚರ್ಯವನ್ನು ಮಾಡಿದ್ದಾನೆ. ತಪಶ್ಚರ್ಯವನ್ನು ಮಾಡಿ ವಿಶಿಷ್ಟವಾದ ಸಿದ್ಧಿಯನ್ನು ಪಡೆದಿದ್ದಾನೆ. ಈ ಕಡೆಗೆ ರುದ್ರದೇವರು ತಪಶ್ಚರ್ಯವನ್ನು ಪ್ರಾರಂಭ ಮಾಡಿದರು. ಎತ್ತಿನ ರೂಪದಲ್ಲಿ ನಿಂತು, ವೃಷ ಅವರ ವಾಹನ ಎತ್ತು, ಆದರೆ ಈಗ ರುದ್ರದೇವರು ತಾವೇ ಎತ್ತಾಗಿ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ. 9,000 ವರ್ಷಗಳವರೆಗೆ ರುದ್ರದೇವರು ತಪಶ್ಚರ್ಯ ಮಾಡಿದ್ದಾರೆ. ಎತ್ತು ಸಾಮಾನ್ಯ ನಿಮಗೆಲ್ಲ ಗೊತ್ತು, ಒಂದು ತರಹ ಜೋರಾಗಿ ಶ್ವಾಸ ಬಿಟ್ಟರೆ ಬುರುಗು ಬರ್ತದೆ ಅದರ ಬಾಯಿಯಿಂದ. ರುದ್ರದೇವರು ಸಾಮಾನ್ಯ ಎತ್ತು ಮಾಡಿದರೆ ಬೇರೆ. ಅಹಂಕಾರ ತತ್ವಾಭಿಮಾನಿಗಳು, ಪಂಚಮಹಾಭೂತಗಳಿಗೆ ಪ್ರೇರಕರು, ಇಂದ್ರಿಯ ಪ್ರೇರಕರು, ಅಂತಹ ಮಹಾನುಭಾವರು ರುದ್ರದೇವರು ಎತ್ತಿನ ರೂಪದೊಳಗೆ ತಪಸ್ಸು ಮಾಡುತ್ತಾ ಜೋರಾಗಿ ತಮ್ಮ ಶ್ವಾಸವಾಯುವನ್ನು ಬಿಟ್ಟರೆ ಅದು ಭಾರೀ ಬುರುಗಾಗಿ ಹೊರಗೆ ಬರ್ತಾ ಇದೆ. ವಾಯುರ್ಘನೀಭೂತೋ ಅಂತೆ ಚರತಿ ಗೋಪತೆ ಫೇನೀಭೂತಂ ಸಮುದ್ಗಾರೈ ಪವನಂ ನಿರ್ಗಿರನ್ಮುಖ. ಅದು ಕ್ರಮವಾಗಿ ಒಂದು ರಸದ ರೂಪದಲ್ಲಿ ಸೋರ್ತಾ ಇದೆ. ಆ ಬುರುಗು ಹಾಗೇ ಹಾರ್ತಾ ಹಾರ್ತಾ, ಇಷ್ಟೇ ಬುರುಗು ಅಂತ ಚಿಂತನೆ ಮಾಡಬೇಡಿ. ರುದ್ರದೇವರು ಎತ್ತಾಗಿ ಅಂತಹ ಬೃಹದಾಕಾರವಾಗಿ ನಿಂತರೆ ಅದೇನು ಭಾರೀ ಬುರುಗು ಬಂದು ಮೇಲೆಲ್ಲ ಹಾರಿ ಅದೇ ಮೇಘಗಳ ರೂಪದಲ್ಲಿ ಪರಿಣಾಮವನ್ನು ಹೊಂದಿ ಮಳೆ ಸುರಿಸ್ತಾ ಇದೆ. ಅಂತಹ ಅದ್ಭುತವಾದ ತಪಸ್ಸು ರುದ್ರದೇವರು ಮಾಡುವಂತಹ ತಪಸ್ಸು. ನಿರಾಲಂಬೆ ನಿರಾಲಂಬಸ್ತ್ವಭ್ರಾಣಿ ಸಮಪದ್ಯತ ತೇ ಕ್ಷಿಪಂತಿ ಪಯೋಭೂಮೌ ಆತ್ಮಾನಂ ಸ್ವೇನ ಘಟ್ಟಿತಾ.
ಆ ಒಂದೊಂದು ಮೇಘಗಳ ಘರ್ಷಣೆಯಾಗಿ ಮಳೆ ಸುರಿತಾ ಇದೆ. ರುದ್ರದೇವರು ತಪಸ್ಸು ಮಾಡಿದರೆ ಇಡೀ ಜಗತ್ತಿಗೆ ಸುಭಿಕ್ಷೆಯಾಗಿದೆ, ಎಲ್ಲ ಕಡೆಗೆ ಮಳೆ ಸುರಿತಾ ಇದೆ. ಆ ರೀತಿ ತಪಶ್ಚರ್ಯವನ್ನು ಮಾಡಿದ್ದಾರೆ ಮಹಾನುಭಾವರಾದಂತಹ ರುದ್ರದೇವರು. ಆಮೇಲೆ ವಾಯುದೇವರು ತಪಶ್ಚರ್ಯವನ್ನು ಮಾಡಿದ್ದಾರೆ, 1000 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿದ್ದಾರೆ. ಅಗ್ನಿ ಜಟಾಧಾರಿಯಾಗಿ ಚೀರವಲ್ಕಲ ಧಾರಣ ಮಾಡಿ 4000 ವರ್ಷ ಅಗ್ನಿ ತಪಶ್ಚರ್ಯವನ್ನು ಮಾಡಿದ್ದಾನೆ. ಆ ಅಗ್ನಿ ಅದ್ಭುತವಾದಂತಹ ತಪಶ್ಚರ್ಯದಿಂದ ದಿವ್ಯವಾದ ಸ್ವಯಂ ತೇಜೋಮಯನಾದ ಅಗ್ನಿ ಇನ್ನೂ ವಿಶೇಷವಾದ ತೇಜಸ್ಸನ್ನು ಪಡೆದುಕೊಂಡು ಭೂತಪ್ರಕಾಶ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಸೂರ್ಯ ತಪಶ್ಚರ್ಯವನ್ನು ಮಾಡಿದ್ದಾನೆ. ಹೀಗೆ ಆಮೇಲೆ ಒಬ್ಬ ಯಕ್ಷ ನೋಡಿ, ದೇವರು ತಪಶ್ಚರ್ಯವನ್ನು ಮಾಡಿದ್ದೇ ತಡ ಸಾಲಾಗಿ ದೇವತೆಗಳೆಲ್ಲ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ. ಪುಷ್ಪಮಿತ್ರ ಅಂತ ಒಬ್ಬ ಯಕ್ಷ ತಪಶ್ಚರ್ಯವನ್ನು ಮಾಡ್ತಾನೆ, ಘೋರವಾದ ತಪಶ್ಚರ್ಯವನ್ನು ಮಾಡ್ತಾನೆ. ಆ ಪರ್ವತದ ಮೇಲಿನಿಂದ ಬರುವ ಎಲ್ಲ ಜಲಧಾರಾಗಳನ್ನು ತಲೆಯ ಮೇಲೆ ಧಾರಣೆ ಮಾಡ್ತಾನೆ. ಆ ರೀತಿ ಶೈತ್ಯವನ್ನು ಸಹನೆ ಮಾಡುವ ತಪಶ್ಚರ್ಯ ಹಿಮವರ್ಷರ ವಿಪ್ರಭಾಸಹಾಹ. ಮತ್ತೊಮ್ಮೆ ಮೊಳಕಾಲಿನಿಂದ ನೆಲದ ಮೇಲೆ ಊರಿ ಕುಳಿದುಕೊಂಡು ಮೇಲೆ ತಲೆ ಮಾಡಿ ಆ ಸೂರ್ಯನ ಎಲ್ಲ ಕಿರಣಗಳನ್ನು ತಾನು ಗ್ರಹಣ ಮಾಡ್ತಾನೆ. ಭಾರೀ ಬಿಸಿಲು, ಒಂದು ಸ್ವಲ್ಪ ಹೊತ್ತು ಸೂರ್ಯನನ್ನು ನೋಡುವುದೇ ಕಷ್ಟ, ನಿರಂತರವಾಗಿ ಸೂರ್ಯ ದರ್ಶನವನ್ನು ಮಾಡ್ತಾ ತಪಶ್ಚರ್ಯ. ಹೀಗೆ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಆ ಪುಷ್ಪಮಿತ್ರ 1000 ವರ್ಷಗಳವರೆಗೆ ಎಲ್ಲ ರಶ್ಮಿಗಳನ್ನು ಪಾನ ಮಾಡ್ತಾ. ಆಮೇಲೆ ಪದ್ಮಾಸನದಲ್ಲಿ ಕೆಲವೊಮ್ಮೆ ಕೂಡ್ತಾನೆ, ಹೀಗೂ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ. ಆ ತಪಶ್ಚರ್ಯದ ಫಲವಾಗಿ ಉತ್ತಮವಾದಂತಹ ಶರೀರವನ್ನು ಪಡೆದು ಅಪ್ಸರಾ ಸ್ತ್ರೀಯರ ಜೊತೆಗೆ ವಿಹಾರಾದಿಗಳನ್ನು ಮಾಡ್ತಾ ಮೇರು ಶಿಖರದಲ್ಲಿ ಇದ್ದು ಪುನಃ ತಪಶ್ಚರ್ಯವನ್ನು ಮಾಡಿ ಮುಂದೆ ಅವನೇ ಕುಬೇರನ ಸ್ಥಾನವನ್ನು ಪಡೀತಾನೆ, ಕುಬೇರನಾಗ್ತಾನೆ, ಕುಬೇರ ಪದವಿಯನ್ನು ಹೊಂದುತ್ತಾನೆ. ಈ ಎಲ್ಲ ತಪಶ್ಚರ್ಯ ಮಾಡ್ತಾರಲ್ಲ ಇಷ್ಟೆಲ್ಲ ದೇವತೆಗಳು, ಇವರಿಗೆಲ್ಲ ಯಾರು ಫಲ ಕೊಡ್ತಾರೆ ಅಂತ ಇನ್ನೂ ಮುಂದೆ ಅನೇಕ ಜನರ ತಪಸ್ಸನ್ನು ಹೇಳುವವರಿದ್ದಾರೆ. ಮಧ್ಯದಲ್ಲಿ ಆ ತಪಶ್ಚರ್ಯಗಳಿಗೆ ಫಲ ಕೊಡುವವನು ಯಾರು ಅಂತ ಹರಿವಂಶ ಹೇಳುತ್ತದೆ. ವಿಷ್ಣುರೇವ ತಪೋಧ್ಯಕ್ಷ ತೇಜಸೋಂತೆ ವಿಜೃಂಭತಿ ನಹಿ ಕಶ್ಚಿತ್ ಪುಮಾನಸ್ತಿ ಏವಂ ತಪ ಆಚರೇತ್ ತ್ರಿಷು ಲೋಕೇಶು ರಾಜೇಂದ್ರ ಋತೆ ವಿಷ್ಣುಂ ಸನಾತನಂ. ಧರ್ಮಾಧ್ಯಕ್ಷ, ತಪೋಧ್ಯಕ್ಷ, ಸುರಾಧ್ಯಕ್ಷ ಪರಮಾತ್ಮನೇ, ವಿಷ್ಣುವೇ. ಇವರೆಲ್ಲರೊಳಗಿದ್ದು ತಪಸ್ಸು ಮಾಡಿಸುವವನೂ ಅವನೇ, ಆ ತಪಸ್ಸಿಗೆ ಫಲ ಕೊಡುವವನು ಅವನೇ. ಆ ಭಗವಂತನೇ ತಪಸ್ಸು ಮಾಡಿಸ್ತಾನೆ ಅಂತ ಏವಂ ತಪ ಆಚರೇತ್ ಅಂತಾರೆ. ತಪಸ್ಸು ಮಾಡಿಸುವವನು ಅವನೇ, ಒಳಗಿದ್ದು ಫಲ ಕೊಡುವವನು ಅವನೇ, ಅಧ್ಯಕ್ಷನಾಗಿದ್ದು. ಅಂತಹ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ದೇವತೆಗಳು ಕೂಡ ತಮ್ಮದೇ ಆಗಿರುವಂತಹ ಸ್ಥಾನವನ್ನು ಪಡೆದಿದ್ದಾರೆ. ಈ ಕಡೆಗೆ ವಾಸುಕಿ, ಅನೇಕ ಶಿರಸ್ಸುಗಳನ್ನು ಪಡೆದಂತಹ ವಾಸುಕಿಯೂ ಕೂಡ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ. ಮೌನದಿಂದ ತಪಶ್ಚರ್ಯ ಬಹಳ ಪುಣ್ಯ ಅದು. ವಾಸುಕಿ ಮಾತಾಡಿದರೆ ಗತಿ ಏನು, ಎದುರಿಗಿದ್ದವರು ಮೌನದಿಂದ ತಪಶ್ಚರ್ಯವನ್ನು ಮಾಡಿದ್ದಾನಂತೆ. ನಾಗೇಂದ್ರೋ ಮೌನಮಾಸ್ಥಿತ. ಆದರೆ ಶೇಷದೇವರು ಮಾತ್ರ ವಿಚಿತ್ರ. ಶೇಷದೇವರು ತಪಶ್ಚರ್ಯ ಮಾಡಿದ್ದಾರೆ. ಒಂದು ದೊಡ್ಡದಾದ ವೃಕ್ಷ ಪರ್ವತದ ಮೇಲೆ, ಆ ವೃಕ್ಷಕ್ಕೆ ತಮ್ಮ ಬಾಲವನ್ನು ಸುತ್ತಿ ಮುಖ ಕೆಳಗೆ ಮಾಡಿ ವಿಷಫೂತ್ಕಾರವನ್ನು ಮಾಡ್ತಾ ತಪಶ್ಚರ್ಯ ಮಾಡ್ತಾಯಿದ್ರು. ಅವರು ತಪಶ್ಚರ್ಯ ಮಾಡಿದರು, ಅವರಿಗೆ ದೇವರು ವರ ಕೊಟ್ಟರು, ಅವರು ಮಹಾಸಿದ್ಧಿಯನ್ನು ಪಡೆದರು. ಆ ಫೂತ್ಕಾರ ಮಾಡಿದ್ದರ ವಿಷ ಏನಿತ್ತು ನೋಡಿ, ಅದೇ ಕಾಲಕೂಟ ವಿಷ ಅಂತ ಪ್ರಸಿದ್ಧವಾಯಿತು. ಘೋರವಾದ ವಿಷ. ಅದರ ಅವಶೇಷಗಳು ಅಲ್ಲಲ್ಲಿ ಹರಡಿ ಅದೇ ಇಡೀ ಜಗತ್ತಿನ ತುಂಬೆಲ್ಲ ವಿಷಮಯವಾದಂತಹ ಜಂತುಗಳು ಅಂತೇನಾದವೋ ಈ ವಿಷ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ವಿಷದ ಅವಶೇಷ, ಅದು ಕೂಡ ಆ ವಿಷವನ್ನು ವಾಯುದೇವರು ತಾವು ಪಾನ ಮಾಡುತ್ತಾರೆ, ರುದ್ರದೇವರಿಗೆ ಕೊಡ್ತಾರೆ. ಅದನ್ನು ಮಥನ ಮಾಡಿ ರುದ್ರದೇವರಿಗೆ ಕೊಡುವಾಗ ಒಂದೆರಡು ಹನಿ ಕೆಳಗೆ ಬೀಳುತ್ತದಲ್ಲ, ಅದನ್ನೇ ಸ್ವೀಕಾರ ಮಾಡಿದಂತಹ ಹಾವು, ಚೇಳು ಮೊದಲಾದಂತಹ ವಿಷಮಯವಾದ ಪ್ರಾಣಿಗಳು ಜಗತ್ತಿನ ತುಂಬೆಲ್ಲ ಹರಡಿವೆ ಅಂತ. ಹಾಗೂ ಇದೆ ಇಲ್ಲಿ ಹೇಳುವಂತೆ ಕಾಲಕೂಟಂ ವಿಷಂ ತದ್ಧಿ ಸುಮಹತ್ ಸಮಪದ್ಯತ ಏನ ಲೋಕೋಹ್ಯಭಿಗ್ರಸ್ತೋ ನ ಸುಖಂ ವಿಂದತೆ ನೃಪ. ಆ ಶೇಷದೇವರ ತಪಸ್ಸಿನಿಂದ ಬಂದಂತಹ ಏನು ಕಾಲಕೂಟ ವಿಷ ಇತ್ತು ಅದನ್ನು ಸಹನ ಮಾಡಲಿಕ್ಕಾಗದೇ ಇದ್ದಾಗ ಬ್ರಹ್ಮದೇವರು ಬಂದರಲ್ಲಿ. ಏನಪ್ಪ ಶೇಷ, ಏನು ಮಾಡಿದಿ? ನೀನೆಲ್ಲ ಪುಣ್ಯವಂತನಾದಿ,
ವಿಷ ಈ ರೀತಿ ಹರಡಿಬಿಟ್ಟಿಯಲ್ಲ, ನೀವಿದ್ದೀರಲ್ಲ ಪರಿಹಾರ ಮಾಡಲಿಕ್ಕೆ ಎಂದ ಶೇಷದೇವರು. ಆಗ ಬ್ರಹ್ಮದೇವರು ತಾವು ಜೀವೋತ್ತಮರು, ಆದರೂ ಕೂಡ ಲೋಕೋದ್ಧಾರಕ್ಕಾಗಿ ಗರುಡ ಮಂತ್ರವನ್ನು ಉಪದೇಶ ಮಾಡುತ್ತಾರೆ ಸಜ್ಜನರಿಗೆ. ನೀವು ಗರುಡ ಮಂತ್ರದ ಜಪ ಮಾಡಿದರೆ ಈ ವಿಷಬಾಧೆ ಪರಿಹಾರವಾಗ್ತದೆ ಅಂತ. ಗರುತ್ಮಾನ್ ವಿತತೈಃ ಪಕ್ಷೈರ್ನಖಾಗ್ರೈಃ ಸಲಿಲಂ ಮಹೀಂ ಸಮಾಸಹಸ್ರಂ ಸಂಪೂರ್ಣಂ ಚೂಲಾಗ್ರೇಣ ಅವಲಂಬಿನ ಇತ್ಯಾದಿಯಾಗಿ ಧ್ಯಾನ ಶ್ಲೋಕಾದಿಗಳನ್ನು ಹೇಳಿ ಆ ಮಂತ್ರದ ಉಪದೇಶವನ್ನು ಮಾಡುತ್ತಾರೆ. ಗರುಡ ಮಂತ್ರವನ್ನು ಜಪ ಮಾಡಿದರೆ ವಿಷ ಪರಿಹಾರವಾಗ್ತದೆ. ಸತ್ಯವಾದ ವಿಷ ಸುಳ್ಳಲ್ಲ. ಆದರೆ ಗರುಡನ ಧ್ಯಾನವನ್ನು ಮಾಡಿದರೆ ಸತ್ಯವಾದಂತಹ ವಿಷದ ಪರಿಹಾರವಾಗ್ತದೆ. ಅದೇ ರೀತಿ ಆ ಪರಬ್ರಹ್ಮನ ಜ್ಞಾನವನ್ನು ನಾವು ಮಾಡಿಕೊಂಡ್ರೆ ಸತ್ಯವಾದ ಸಂಸಾರದ ನಿವೃತ್ತಿ ಆಗ್ತದೆ ಎಂಬುದಾಗಿ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ತಿಳಿಸ್ತಾರೆ. ಗರುಡನ ಧ್ಯಾನದಿಂದ ಹೇಗೆ ವಿಷದ ಬಾಧೆಯನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದೋ ಹಾಗೆ ಪರಬ್ರಹ್ಮನ ಜ್ಞಾನದಿಂದ, ಆ ಪರಬ್ರಹ್ಮನ ಉಪಾಸನೆಯಿಂದ ಸತ್ಯವಾದ ಈ ಸಂಸಾರದ ಬಂಧನವನ್ನು ನಾವು ಕಳೆದುಕೊಂಡು ಮುಕ್ತರಾಗಬಹುದು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇತ್ಯುಕ್ತೇರ್ಬಂಧ ಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ. ಆ ರೀತಿ ಆ ಗರುಡದೇವರ ಮಂತ್ರವನ್ನು ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ. ಮುಂದೆ ಹಿಮಾಲಯ ಪರ್ವತ ತಪಶ್ಚರ್ಯ ಮಾಡ್ತಾ ಇದೆ. ಹಿಮಾಲಯ ಪರ್ವತದ ಅಭಿಮಾನಿ ದೇವತೆ ತಪಶ್ಚರ್ಯವನ್ನು ಮಾಡ್ತಾನೆ. ಒಂದೇ ಪಾದದಿಂದ ನಿಂತು ತಪಶ್ಚರ್ಯವನ್ನು ಮಾಡ್ತಾನೆ. 1100 ವರ್ಷ ತಪಶ್ಚರ್ಯವನ್ನು ಮಾಡ್ತಾನೆ. ಈ ರೀತಿ ಆಮೇಲೆ ಪರಮಾತ್ಮ ಅವರೆಲ್ಲರಿಗೆ ಫಲವನ್ನು ಕೊಟ್ಟಿದ್ದಾನೆ. ಯೋಸೌ ವಿಷ್ಣು ರಗಾಧಾತ್ಮ ಪರಮಾತ್ಮ ನಿರಾಕೃತಿ. ಹೆಜ್ಜೆ ಹೆಜ್ಜೆಗೆ ಭಗವಂತನ ಮಹಿಮೆಯನ್ನು ಹೇಳುತ್ತದೆ. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಸತ್ಯಸಂಧಸ್ಸ ಧರ್ಮಾತ್ಮ ಕಾಮಕಾರ ಕರೋ ಭವೇತ್. ಅಚಿಂತ್ಯ ಶಕ್ತಿ ಸಂಪನ್ನನಾದ ಪರಮಾತ್ಮ ತನ್ನ ಇಚ್ಛೆಗೆ ಬಂದಂತೆ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ, ಎಲ್ಲರಿಗೂ ಫಲವನ್ನು ಕೊಡ್ತಾನೆ. ಅಂತಹ ಪರಮಾತ್ಮನ ಅನುಗ್ರಹದಿಂದ ಇವರೆಲ್ಲ ತಪಸ್ಸಿನ ಫಲವನ್ನು ಪಡೆದಿದ್ದಾರೆ. ಶ್ರೀಮದಾಚಾರ್ಯರು ಒಂದು ಮಾತನ್ನು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಕೇವಲೋದ್ಯೋಗಿನೋ ನಿಶಂ ಅಂತ. ಆ ಪರಮಾತ್ಮನ ಭುಜಗಳು ಹೇಗಿವೆ ಅಂದರೆ ಅವುಗಳು ಸುಮ್ಮನೆ ಕೂತಿರೋದೇ ಇಲ್ಲಂತೆ, ನಿರಂತರ ಉದ್ಯೋಗಶೀಲ, ಭಕ್ತರ ಉದ್ಧಾರ ಮಾಡುವುದಕ್ಕೆ ಯಾವಾಗಲೂ ತೊಡಗಿರ್ತವೆ ಪರಮಾತ್ಮನ ಭುಜಗಳು ಅಂತ. ಆ ರೀತಿಯಾಗಿ ಇಲ್ಲಿ ವರ್ಣನೆ ಬರ್ತದೆ. ತಸ್ಯ ಸೋದ್ಯತಃ ಪಾಣಿ ಪೃಥಿವ್ಯಾಂ ಪೃಥಿವೀ ಸಮ. ನಿರಂತರವಾಗಿ ಪರಮಾತ್ಮ ತನ್ನ ಎರಡೂ ಬಾಹುಗಳಿಂದ, ಹಸ್ತಗಳಿಂದ ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾನೆ, ಪೃಥ್ವಿಯ ರಕ್ಷಣೆಯನ್ನು ಮಾಡುತ್ತಾನೆ ಅಂತ. ಪೃಥ್ವಿ ಸ್ವಯಂ ತಪಶ್ಚರ್ಯವನ್ನು ಮಾಡಿದ್ದಾಳೆ, ಸರಸ್ವತಿ ತಪಶ್ಚರ್ಯವನ್ನು ಮಾಡಿದ್ದಾಳೆ. ಸರಸ್ವತಿ ತಾನು ವಾಣಿಯನ್ನು ಉಚ್ಚಾರಣೆ ಮಾಡಿದರೆ ಎಲ್ಲರೂ ಉಚ್ಚಾರಣೆ ಮಾಡಬಹುದು. ಅವಳು ಮೌನ ಮಾಡಿದರೆ ನಮಗೆಲ್ಲ ಮೌನ. ಆ ಮಾತನ್ನು ಹೇಳುತ್ತದೆ ಹರಿವಂಶ. ಸರಸ್ವತಿ ಒಳಗಿದ್ದು ಪ್ರೇರಕಳಾಗಿ ನಮ್ಮಿಂದ ವೇದಾದಿ ಸಚ್ಚಾಸ್ತ್ರಗಳನ್ನು ತಾನು ನುಡಿಸಿದರೆ ನಾವು ನುಡಿಯಬಹುದು. ಅವಳು ಸಂಕಲ್ಪವನ್ನು ಮಾಡಲಿಲ್ಲ, ಮೌನವನ್ನು ವಹಿಸಿದಳು ಅಂದರೆ ಪ್ರಪಂಚದೊಳಗೆ ಎಲ್ಲರೂ ಮೌನ. ರುದ್ರಾದಿ ಸಕಲ ದೇವತೆಗಳು ಮೌನವನ್ನೇ ವಹಿಸಬೇಕು. ಅಂತಹ ಮಹಾನುಭಾವಳು ಸರಸ್ವತಿ. ಅವಳು ತಪಶ್ಚರ್ಯ ಮಾಡಿ ಪರಮಾತ್ಮನಿಂದ ವಿಶಿಷ್ಟವಾದಂತಹ ಅನುಗ್ರಹವನ್ನು ಪಡೆದಿದ್ದಾಳೆ ಅಂತ ತಿಳಿಸಿಕೊಡ್ತಾರೆ. ಒಟ್ಟು ಎಲ್ಲ ವಸು, ರುದ್ರ, ಆದಿತ್ಯರು, ಗಂಧರ್ವರು, ಕಿನ್ನರರು, ನಾಗರು ಎಲ್ಲರೂ ತಪಶ್ಚರ್ಯವನ್ನು ಮಾಡಿದ್ದಾರೆ ಪುಷ್ಕರದಲ್ಲಿ. ಒಟ್ಟು ದೇವರು ತಪಶ್ಚರ್ಯ ಮಾಡ್ತಾನೆ ಅಂದರೆ ನಾವೇ ಯಾಕೆ ಮಾಡಬಾರ್ದು ಅಂತ. ನಾವೆಲ್ಲ ಮಾಡಬೇಕು ಅಂತ ದೇವರು ಮಾಡಿದ್ದು. ದೇವರು ಸಾಕಷ್ಟು ಲೀಲೆಗಳನ್ನು ತೋರಿಸಿದ್ದಾನೆ. ಯಾಕೆ ಅಂದರೆ ನೀವು ಹೀಗೆ ಮಾಡಿ ಅಂತ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅಂತ ತೋರಿಸಲಿಕ್ಕೆ ತಾನು ತಂದೆ ತಾಯಿಗಳ ಸೇವೆ ಮಾಡಿದ್ದಾನೆ. ನಾವೆಲ್ಲ ಕಥೆ ಕೇಳಿ ಭಾಳ ಚೆನ್ನಾಗಿ ಮಾಡಿದ ಆ ದೇವರು ಅಂತ ವರ್ಣನೆ ಮಾಡಿ ಮುಗಿಸಿಬಿಡ್ತೇವೆ. ಆದರೆ ದೇವತೆಗಳು ಹಾಗೆ ಮಾಡಲಿಲ್ಲ. ದೇವರು ಯಾವುದನ್ನು ತನಗೆ ಕಲಿಸೋದಕ್ಕೆ ಮಾಡಿದ್ದಾನೆ ಅದನ್ನು ಮಾಡಿದ್ದಾರೆ. ಅವರು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಈ ರೀತಿ ತಪಶ್ಚರ್ಯವೆಲ್ಲ ಆಗಿದೆ. ಅಗ್ನಿ ತಪಶ್ಚರ್ಯ ಮಾಡಿದ, ಭಾರೀ ಘೋರವಾದಂತಹ ತಪಶ್ಚರ್ಯವನ್ನು ಮಾಡಿದಾಗ ಐರಾವತ ನಾಗ ತನ್ನ ಸೊಂಡಿಲಲ್ಲಿ ನೀರನ್ನು ತೆಗೆದುಕೊಂಡು ಆ ಅಗ್ನಿಯ ಮೇಲೆ ಸೇಚನೆ ಮಾಡಿದ. ಅವನಿಗೊಂದು ಸ್ವಲ್ಪ ಶಾಂತಿಯಾಗಲಿ, ತಾಪ ಉಪಶಮನವಾಗಲಿ ಅಂತ. ಆ ರೀತಿ ಪರಮಾತ್ಮ ಐರಾವತದ ಮೂಲಕ ಅನುಗ್ರಹವನ್ನು ಮಾಡಿಸಿದ್ದಾನೆ. ಪುನಃ ದೇವತೆಗಳಲ್ಲಿ, ದೈತ್ಯರಲ್ಲಿ ಘೋರವಾಗಿರುವಂತಹ ಯುದ್ಧ ಆಗಿದೆ. ನಾನಾ ವಿಧವಾದ ಮಾಯಾಯುದ್ಧಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಗ್ನಿಯ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ದೈತ್ಯರು. ಏನಾದರೂ
ಪರಮಾತ್ಮನ ಅನುಗ್ರಹದಿಂದ ಅಗ್ನಿಯ ತಪಸ್ಸಿಗೆ ಭಂಗವಾಗಿಲ್ಲ. ಅಗ್ನಿಯೇ ಪರಮಾತ್ಮನ ಅನುಗ್ರಹದ ಬಲದಿಂದ ತಾನೇ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ದೈತ್ಯರಿದ್ದಾರೋ ಅಲ್ಲೆಲ್ಲ ಕಿಡಿಯನ್ನು ಕಾರಿದ್ದಾನೆ. ದೈತ್ಯರೇ ನಶಿಸಿ ಹೋಗಿದ್ದಾರೆ. ಸಚಾಗ್ನಿರ್ವೈಷ್ಣವೈರ್ಲೋಕೈ ವಿದ್ಯುದ್ಭಿಸ್ಸಹ ಸಂಗತಃ ಅಂತರಿಕ್ಷಚರಾನ್ ದೈತ್ಯಾನ್ ನಿರ್ದಹನ್ ವಿಚರಂದಿವಿ. ಏನು ಅದ್ಭುತವಾಗಿ ಹೇಳ್ತಾರೆ. ವಿಷ್ಣು ಭಕ್ತರಾದಂತಹ ದೇವತೆಗಳ ಸಹಾಯವನ್ನು ಪಡೆದ ಅಗ್ನಿ ವಿದ್ಯುತ್ ಅಭಿಮಾನಿ ದೇವತೆಗಳ ಸಹಾಯವನ್ನು ಪಡೆದು ಅಲ್ಲಲ್ಲಿ ಸಿಡಲು ಮಿಂಚು ಕಿಡಿಗಳು ಕೆಂಡಗಳನ್ನು ಕಾರ್ತಾ ಆ ದೈತ್ಯರನ್ನೆಲ್ಲ ನಾಶ ಮಾಡಿದ್ದಾನೆ ಅಗ್ನಿ. ಈ ರೀತಿ ಪುನಃ ಮತ್ತೆ ಆ ಐರಾವತ ನಾಗ ಎಲ್ಲ ಕಡೆಗೂ ದೈತ್ಯರ ಸಂಹಾರ ಆಯಿತು, ಜೊತೆಗೆ ಉಳಿದವರಿಗೆ ತೊಂದರೆಯಾಗಬಾರದು ಅಂತ ತಾನು ತನ್ನ ಸೊಂಡಲಿನಿಂದ ಎಲ್ಲ ಕಡೆಗೆ ನೀರನ್ನು ಹಾಕಿ ಎಲ್ಲರಿಗೂ ಶಾಂತಿಯಾಗುವಂತೆ ಮಾಡ್ತಾ ಇದೆ. ಈ ರೀತಿ ಅದ್ಭುತವಾದ ಪರಮಾತ್ಮನ ತಪಸ್ಸಿನ ಒಂದು ಆದರ್ಶವನ್ನಿಟ್ಟುಕೊಂಡು ದೇವತೆಗಳು ಮಾಡಿದ ತಪಸ್ಸಿನ ವರ್ಣನೆಯನ್ನು ಹರಿವಂಶ ನಮಗೆ ಮಾಡ್ತಾ ಇದೆ. ಇದಾದ ಮೇಲೆ ಎಲ್ಲರೂ ಕೂಡ ವಿಶೇಷವಾಗಿ ಯಜ್ಞವನ್ನು ಮಾಡಿದ್ದಾರೆ. ಆ ಪುಷ್ಕರದಲ್ಲಿ ಮಂತ್ರಪೂರ್ವಕವಾಗಿ ಎಲ್ಲರೂ ಯಜ್ಞವನ್ನು ಮಾಡ್ತಾರೆ. ಅಗ್ನಿ ವಿಶಿಷ್ಟವಾಗಿರುವಂತಹ ತನ್ನ ತೇಜಸ್ಸನ್ನು ಬ್ರಹ್ಮದಂಡ ಅನ್ನುವಂತಹ ಅದ್ಭುತವಾದ ರೀತಿಯಲ್ಲಿ ತನ್ನ ಪ್ರಕಾಶವನ್ನು ಅಲ್ಲಿ ಬೆಳಗಿದ್ದಾನೆ. ನಾನಾ ವಿಧವಾದ ಆಯುಧಗಳು, ನೇಗಲು, ಚಕ್ರ, ಬಾಣ, ಚರ್ಮ, ಕೊಡಲಿ ಮೊದಲಾದ ವಿವಿಧ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಪರಮಾತ್ಮ ಚಕ್ರ, ಖಡ್ಗ, ಮುಸಲ, ಲಾಂಗಲ ಮೊದಲಾದ ಆಯುಧಗಳನ್ನು ದೇವರು ಧಾರಣೆ ಮಾಡಿದ್ದಾನೆ. ಇಂದ್ರದೇವರು ವಜ್ರಾಯುಧವನ್ನು ಧಾರಣೆ ಮಾಡಿದ್ದಾರೆ. ಶೂಲವನ್ನು ರುದ್ರದೇವರು, ದಂಡವನ್ನು ಯಮದೇವರು, ಪಾಶವನ್ನು ವರುಣದೇವರು, ತ್ವಷ್ಟ ಪರಶುವನ್ನು, ಪರಶ್ವಧಾಯುಧವನ್ನು ಕುಬೇರ, ವಿಶ್ವಕರ್ಮ ಅವನಂತೂ ಹೇಳಿ ಕೇಳಿ ವಿಶ್ವಕರ್ಮ ನಾನಾ ವಿಧವಾದ ಆಯುಧಗಳನ್ನು ಮಾಡಿಕೊಂಡಿದ್ದಾನೆ. ವಿವಿಧ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಅಸುರರನ್ನು ಸಂಹಾರ ಮಾಡುವುದಕ್ಕೆ. ತಪಸ್ಸಾಯಿತು, ಹೋಮ ಆಯಿತು, ವಿವಿಧ ಆಯುಧಗಳನ್ನು ಧಾರಣೆ ಮಾಡಿ ಎಲ್ಲರೂ ಅಸುರ ಸಂಹಾರಕ್ಕಾಗಿ ಸಿದ್ಧರಾಗಿದ್ದಾರೆ. ಪರಮಾತ್ಮ ಕೆಲವರಿಗೆ ತಾನೇ ಅನುಗ್ರಹಪೂರ್ವಕವಾಗಿ ರಥವನ್ನು ಕೊಡ್ತಾನೆ. ತೇಜೋಮಯವಾದ ಅಗ್ನಿರಥ ಅಂತ ಹೆಸರದಕ್ಕೆ. ಇಂದ್ರನಿಗೆ, ಸೂರ್ಯನಿಗೆ, ರುದ್ರದೇವರಿಗೆ ಮೂರೂ ಜನರಿಗೂ ಸ್ವಯಂ ಪರಮಾತ್ಮ ದದೌ ಕೃಷ್ಣ, ಮೂಲರೂಪಿಯಾದ ಪರಮಾತ್ಮನಿಗೂ ಕೃಷ್ಣ ಅಂತ ಕರೀತಾರೆ. ಆ ಕೃಷ್ಣ ಪರಮಾತ್ಮ ಎಲ್ಲರಿಗೆ ರಥವನ್ನು ಕೊಟ್ಟಿದ್ದಾನೆ. ತ್ವಷ್ಟ ಭಾರೀ ಸೈನ್ಯವನ್ನು ಸಿದ್ಧಪಡಿಸಿದ್ದಾನೆ. ಅದ್ಭುತವಾದ ವೇದೋಕ್ತವಾದ ರೀತಿ, ವೇದದೊಳಗೆ ಹೇಳದೇ ಇದ್ದದ್ದೇ ಇಲ್ಲ. ಅನುಕ್ತಂ ಪಂಚಭಿರ್ವೇದೈ ನವಸ್ತ್ವಸ್ತಿ ಕುತಶ್ಚನ. ಯಾವ ರೀತಿ ಸೈನ್ಯದ ನಿರ್ಮಾಣ ಮಾಡಬೇಕು ಅನ್ನೋದನ್ನು ವೇದದಲ್ಲಿ ಹೇಳಿದ್ದಾರೆ. ಆ ವೇದೋಕ್ತವಾದ ರೀತಿಯಲ್ಲಿ ತ್ವಷ್ಟ ಸೈನ್ಯದ ನಿರ್ಮಾಣವನ್ನು ಮಾಡಿದ್ದಾನೆ. ವಿಶ್ವಕರ್ಮ ಅದ್ಭುತ ವಿಮಾನಗಳ ನಿರ್ಮಾಣವನ್ನು ಮಾಡಿದ್ದಾನೆ. ಪರಮಾತ್ಮ ನಾನಾ ವಿಧವಾದ ತನ್ನದೇ ಆದ ರೂಪಗಳನ್ನು, ಅವತಾರಗಳನ್ನು ಅಲ್ಲಲ್ಲಲ್ಲಿ ಮಾಡಿ ಭಕ್ತರ ರಕ್ಷಣೆಗಾಗಿ ರಾಮಃಪುರಸ್ತಾತ್ ಪರತೋಪಿ ರಾಮಃ ಅಂತಿದ್ದ ಹಾಗೆ ವಿಷ್ಣುವೇ ತನ್ನ ಅನಂತ ರೂಪಗಳನ್ನು ಅಲ್ಲಲ್ಲಲ್ಲಿ ಪ್ರಾದುರ್ಭಾವಗೊಳಿಸಿದ್ದಾನೆ. ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯಚಂದ್ರಮಸೌ ವಿಧಿತೌ ತಿಷ್ಠತಃ ಅಂತ ಹೇಳುವ ಹಾಗೆ ಕೇವಲ ಆಜ್ಞಾ ಮಾತ್ರದಿಂದ ಸೂರ್ಯಚಂದ್ರಾದಿಗಳನ್ನು ತಮ್ಮ ತಮ್ಮ ಸ್ಥಾನದಲ್ಲಿ ಇರುವಂತೆ ಮಾಡಿದ್ದಾನೆ. ವಾಚಾವೈ ಸಮಕಲ್ಪಯತ್ ಅಂತ ಆಜ್ಞಾ ಮಾತ್ರದಿಂದ ಅವರೆಲ್ಲರನ್ನ ಪರಮಾತ್ಮ ಅವರವರ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಬೆಳಕು ಬೇಕಲ್ಲ ಯುದ್ಧ ಮಾಡುವುದಕ್ಕೆ. ಈ ರೀತಿ ಪರಮಾತ್ಮ ಅದಾದ ಮೇಲೆ ಅಸ್ತ್ರಗಳನ್ನು, ಅನೂಚಾನ ಪರಂಪರೆಯಿಂದ ಪ್ರಾಪ್ತವಾದ ಅಸ್ತ್ರಗಳು ಧನುರ್ವೇದ, ಅದರ ಉಪದೇಶವನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಮೊಟ್ಟ ಮೊದಲು ಉಪದೇಶ ತೆಗೆದುಕೊಂಡಿದ್ದಾರೆ. ಐಂದ್ರಾಸ್ತ್ರ, ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ರೌದ್ರಾಸ್ತ್ರ, ಹೀಗೆ ನಾನಾ ವಿಧವಾದ ಅಸ್ತ್ರಗಳ ಉಪದೇಶವನ್ನು ಮಾಡಿದ. ಆಯುಧಗಳನ್ನು ಕೊಟ್ಟ, ರಥ ಕೊಟ್ಟ. ನೋಡಿ, ಅಂದರೆ ಸರ್ವಂ ವಿಷ್ಣುಮಯಂ ಜಗತ್. ಆಯುಧಗಳು ದೇವರು ಕೊಡಬೇಕು, ತಪಸ್ಸು ದೇವರು ಮಾಡಿಸ್ಬೇಕು, ಫಲ ದೇವರು ಕೊಡಬೇಕು, ವರ ದೇವರು ಕೊಡಬೇಕು, ಅಸ್ತ್ರಗಳು ಮಂತ್ರಗಳ ಉಪದೇಶ ದೇವರು ಮಾಡಿದ್ದಾನೆ. ಎಲ್ಲವನ್ನೂ ಭಗವಂತನೇ ಮಾಡ್ತಾನೆ. ತೇನ ವಿನ ತೃಣಮಪಿನ ಚಲತಿ ಎನ್ನುವುದನ್ನು ಸ್ಪಷ್ಟವಾಗಿ ಹರಿವಂಶ ತೋರಿಸಿಕೊಡ್ತಾ ಇದೆ. ಈ ರೀತಿ ಆ ಎಲ್ಲ ದೇವತೆಗಳಿಗೆ ಬೇಕಾದಂತಹ ಬಲವನ್ನು ಯಥೇಚ್ಛವಾಗಿ ಕೊಟ್ಟು ಅದರಿಂದ ಅಸುರರ ಸಂಹಾರವನ್ನು ಪರಮಾತ್ಮ ಮಾಡಿಸಿದ್ದಾನೆ. ಚತುರಂಗಂ ಬಲಂ ಸರ್ವಂ ಸಂಹೃತ್ಯ ತಮಸಃ ಪ್ರಭು ವಿಷ್ಣುರೇವ ಮಹಾಯೋಗಾಂಶ್ಚಚಾರ ವಸುಧಾತಲೆ. ಈ ರೀತಿ ತಪಶ್ಚರ್ಯವನ್ನು ಮಾಡಿಸಿ ಆಯುಧಾದಿಗಳನ್ನು ಕೊಟ್ಟು ಅಸುರರ ಸಂಹಾರವನ್ನು ಮಾಡಿಸಿದ್ದಾನೆ. ದೇವತೆಗಳಿಗೆ ವಿಜಯವನ್ನು ತಂದುಕೊಟ್ಟಿದ್ದಾನೆ ಪರಮಾತ್ಮ ಎಂಬ
ಆ ಭಗವಂತನ ಮಹಾಮಹಿಮೆಯನ್ನು ಹರಿವಂಶ ತಿಳಿಸಿಕೊಡ್ತಾ ಇದೆ. ಶ್ರೀಕೃಷ್ಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನರಸಿಂಹ 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 ವಿಠ್ಠಲ 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 ವಿಠ್ಠಲ.